ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ರಾತ್ರಿಯ ವೇಳೆಯಲ್ಲಿ ಅಪ್ಪ, ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳಲು ಅರ್ಹತೆ ಇಲ್ಲದ ನನಗೆ ಆಧಾರನಾಗಿದ್ದು ಕೆಲವು ಮಾತುಗಳನ್ನು ಹೇಳುವಂತೆ ಈ ಒಳ್ಳೆಯ ಸಮಯವನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ದಾಸನು ಹೊರಗಡೆ ಹೋಗಿರುವಾಗ ತಂದೆ ಜೋಪಾನವಾಗಿ ಬಂದು ನಿಮ್ಮ ಸಾನ್ನಿಧ್ಯವನ್ನು ಸೇರುವಂತೆ ಸಹಾಯ ಮಾಡಿರಿ ತಂದೆ. ಹಾಗೆ ತಂದೆ, ಹೇಳುವಂಥ ನನಗೆ ಬೇಕಾಗಿರುವಂಥ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವಂಥ, ಗ್ರಹಿಸುವಂಥ ಬೇಕಾಗಿರುವಂಥ ವಿವೇಕವನ್ನು ನಿಮ್ಮ ಮಕ್ಕಳಾದಂಥ ನಮಗೆ ಅನುಗ್ರಹಿಸಿ ತಂದೆ. ಪ್ರಾರಂಭದಿಂದ ಅಂತ್ಯದವರೆಗೂ ತಂದೆ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಂದೇ ಮಹಿಮೆ ಪಡಿಸಿಕೊಳ್ಳಿರಿ ತಂದೆ. ಬೇಕಾಗಿರುವಂಥ ಮಾತುಗಳನ್ನು ತಂದೆ ನೀವು ತಾನೇ ನನಗೆ ನಿಮ್ಮ ಆತ್ಮನ ಮೂಲಕ ಅನುಗ್ರಹಿಸಿ ನೀವೇ ನನ್ನ ಮಧ್ಯದಲ್ಲಿದ್ದು ಮಾತನಾಡಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೆನ್. ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಈ ದಿನ ಒಂದು ಸಾಮ್ಯವನ್ನು ಕುರಿತು ನೋಡಿಕೊಳ್ಳೋಣ. ಅನೇಕ ಸಾಮ್ಯಗಳಲ್ಲಿ ಯೇಸು ಪ್ರಭು ಕೇವಲ ಸಾಮ್ಯವನ್ನು ಹೇಳಿ ಅದರ ಅರ್ಥವನ್ನು ಅಲ್ಲೇ ತಿಳಿಸೋದಿರಲ್ಲ. ಅದನ್ನು ನಾವು ಹುಡುಕಿ ಸತ್ಯವೇದ ಗ್ರಂಥದಲ್ಲಿ ಪರಿಶೀಲನೆ ಮಾಡುವಂಥ ಪರಿಸ್ಥಿತಿಗಳಿರುತ್ತೆ. ಕೆಲವೊಂದು ಸಾಮ್ಯಗಳಲ್ಲಿ ಯೇಸು ಪ್ರಭುನೇ ಅದೇ ಅಧ್ಯಾಯದಲ್ಲೇ ಅನೇಕ ವಚನಗಳ ಮೂಲಕ ದೇವರು ನಮಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿ ತೋರಿಸುವವರಾಗಿರ್ತಾರೆ. ಈ ದಿನ ಮತ್ತಾಯನು ಬರೆದ ಸುವಾರ್ತೆ ಬರೆದ ಸುವಾರ್ತೆ 13ನೇ ಅಧ್ಯಾಯ ತೆಗೆಯೋಣ. 13ನೇ ಅಧ್ಯಾಯ 24ನೇ ವಚನದಿಂದ ಓದಿಕೊಳ್ಳೋಣ. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜೆ ಸಹ ಕಾಣಬಂತು. ಆಗ ಯಜಮಾನನು ಆಳುಗಳನ್ನು ಅವನ ಬಳಿಗೆ ಬಂದು, ನೀನು ನಿನ್ನ ಹೊಲದಲ್ಲಿ ಒಳ್ಳೆ ಬೀಜ ಬಿತ್ತಿದೆಯಲ್ಲ, ಹಣಜೆ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನೀವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜೆಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿ ಕಾಲದಲ್ಲಿ ನಾನು ಕುಯ್ಯುವವರಿಗೆ ಮೊದಲೇ ಹಣಜೆಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರಕಟ್ಟಿ ಹಾಕಿ ಗೋಧಿಯನ್ನು ನನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಧನ್ಯವಾದಗಳು. ಪ್ರಯಾಸಪಟ್ಟು ಓದಿದ್ದಕ್ಕಾಗಿ ದೇವರ ಸ್ತೋತ್ರವಾಗಲಿ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯ ಯಾವುದಂತ ನೋಡುವಾಗ, ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ 47ರಲ್ಲಿ ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಓಕೆ, ನಾವು ಮೊದಲನೇದಾಗಿ 24ನೇ ವಚನನ ಅರ್ಥ ಮಾಡಿಕೊಳ್ಳೋಣ. ಪರಲೋಕ ರಾಜ್ಯವು
ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯವು. ಅಂದರೆ ದೇವರ ವಾಕ್ಯವು, ಪರಲೋಕದಿಂದ ಬಂದಂಥ ದೇವರ ವಾಕ್ಯವು ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಿಂದ, ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಹಣಜಿ ಮತ್ತು ಗೋಧಿ, ಇದರ ಕುರಿತು ಯೇಸುಪ್ರಭು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಪರಲೋಕ ರಾಜ್ಯದ ಆ ವಾಕ್ಯಗಳು ದೇವರು ತನ್ನ ಹೊಲದಲ್ಲಿ, ಅಂದರೆ ಮನುಷ್ಯರ ಹೃದಯವೆಂಬುವಂಥ ಹೊಲದಲ್ಲಿ ಬಿತ್ತಿದಾಗ ಒಬ್ಬ ವೈರಿ, ನಮಗೆಲ್ಲ ಗೊತ್ತಿರುವ ಹಾಗೆ ವೈರಿ ಯಾರು ನಮ್ಗೆ ಚೆನ್ನಾಗಿ ಗೊತ್ತು. ಆತನು ಯಾವಾಗ ಬಂದು ತನ್ನ ಹಣಜಿಯನ್ನು ಬಿತ್ತು ಹೋಗ್ತಾ ಇದ್ದಾನೆ? ಆ ವಚನವನ್ನು ಓದೋಣ, ಅದೊಂದು ಪಾಯಿಂಟನ್ನು. ಎಷ್ಟನೇ ವಚನ ಅಣ್ಣ? 25. ಹಾಂ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನ ವೈರಿಯು ಬಂದು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತಿ ಹೋದನು. ಸಾಕು. ಗೋಧಿಯ ನಡುವೆ ಸತ್ಯವೇದ ಗ್ರಂಥ, ಬೈಬಲ್ ವಚನಗಳು, ಯೇಸು ಪ್ರಭುವಿನ ಮಾತುಗಳು ಮನುಷ್ಯರ ಹೃದಯ ಎಂಬುವಂಥ ಹೊಲದಲ್ಲಿ ಬಿತ್ತಿದಾಗ ಅದ್ರ ಜೊತೆಗೆ ಹಣಜಿ ಕೂಡ, ಕೆಡುಕನು, ದುಷ್ಟನು ಬಿತ್ತುತ್ತಾ ಇದ್ದಾನೆ ಪ್ರೇರೆ. ಒಂದು ಕಡೆ ನೋಡಿ 26, ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿಯು ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತಿದೆಯಲ್ಲ, ಅಯ್ಯ ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೀಯಾ, ನೀನು ಒಳ್ಳೆಯದನ್ನೇ ಹೇಳ್ತಾ ಇದೀಯಾ, ಆದರೆ ಇದು ಕೆಟ್ಟದ್ದೇ ಹೇಗೆ ಜೊತೆಲಿ ಬತ್ತು ಅಂದಾಗ ಜನರು ನಿದ್ರೆ ಮಾಡುವಂಥ ಸಮಯ, ನಿದ್ರೆ ಮಾಡುವಂಥ ಕಾಲ. ನಿದ್ರೆ ಮಾಡುವಂಥ ಸಮಯ, ನಿದ್ರೆ ಮಾಡುವಂಥ ಕಾಲ ಇದೆಯಂತೆ ಪ್ರೇರೆ. ನಮ್ಮ ಜೀವಿತದಲ್ಲಿ ಪ್ರೇರೆ ಎಚ್ಚರವಾಗಿದ್ದೇವಾ? ನಮ್ಮ ಜೀವಿತದಲ್ಲಿ ಎಚ್ಚರವಾಗಿದ್ದೇವಾ ಅಥವಾ ಮಲಗಿದ್ದೇವಾ? ಮಲಗಿದಾಗ ಕೆಡುಕನು ಏನು ಮಾಡ್ತಾನಂತೆ? ಆತ್ಮಿಕ ನಿದ್ರೆ, ಅಂದರೆ ಆತ್ಮಿಕ ನಿದ್ರೆ. ಆತ್ಮಿಕ ನಿದ್ರೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೆಡುಕನು ಗೋಧಿಯ ನಡುವೆ ಹಣಜಿಯನ್ನು ಬಿತ್ತು ಹೋಗುವಂಥ ಸಾಧ್ಯತೆಗಳಿದೆ. ಮತ್ತಾಯನು ಬರೆದ ಸುವಾರ್ತೆ 13:24 ಹಣಜಿ ಬಿತ್ತಿ ಹೋಗುವಂಥ ಸಮಯ ಇದೆ. ಒಂದು ಕಡೆ ಹಣಜಿ ಬಿತ್ತು ಹೋಗುವಂಥ ಸಮಯ, ಇನ್ನೊಂದು ಕಡೆ ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೇನಾದರೂ ಕಿತ್ತಿರಿ. ಇದರಲ್ಲಿ ಇನ್ನೊಂದು ಅರ್ಥ ಇದೆ ಬೇರೆ. ಈ ವಚನದಲ್ಲಿ ಇನ್ನೊಂದು ಏನಂದರೆ, ಈ ಪ್ರಪಂಚದಲ್ಲಿ ನೋಡುವಾಗ ಸುಮಾರು 800 ಕೋಟಿ ಮಾನವರಿದ್ದೇವೆ, ಹೆಚ್ಚು ಕಮ್ಮಿ 800 ಕೋಟಿ ಮಾನವರು. ಇದರಲ್ಲಿ ಸುಮಾರು 400 ಕೋಟಿ ಜನರು ಕ್ರೈಸ್ತರಿದ್ದೇವೆ ಅಂತ ಕೇಳಲ್ಪಡ್ತಾ ಇದೆ. 400 ಜನ ಯಾರಿದ್ದಾರೆ? ದೇವರನ್ನು ನಂಬದೇ ಇಲ್ಲದವರು. ಈಗ ಕ್ರಿಸ್ತನನ್ನು ನಂಬಿದವರು ಯಾರು? ಗೋಧಿನ, ಹಣಜಿನ? ಗೋಧಿ. ಈ ಹಣಜಿ 400 ಕೋಟಿ ಮಾನವರು ಸರಿಸಮವಾಗಿ ಅವರು 400 ಕೋಟಿ ಇದ್ದಾರೆ. ಇದರಲ್ಲಿ ಒಬ್ರಿಗೊಬ್ರು ಸಂಬಂಧಿಕರಿದ್ದೇವಾ ಇಲ್ವಾ? ಈಗ ನಾನು ಡೆಲ್ಲಿಂದ ಬಂದಂಥ ನಮ್ಮ ತಂದೆಯವರು ಡೆಲ್ಲಿಂದ ಬಂದರು, ಅಲ್ಲಿ ನನ್ನ ಸಂಬಂಧಿಕರಿದ್ದಾರಾ? ಅಲ್ಲಿಂದ ಇಲ್ಲಿ ಬಂದಿದ್ದಾರೆ, ಎಲ್ಲಿ? ಬ್ಯಾಂಗ್ಳೂರಲ್ಲಿ ಬಂದು ವಾಸ ಇದ್ದಾರೆ. ಒಬ್ರಿಗೊಬ್ರು ಸಂಬಂಧಿಕರಿದ್ದಾರೆ. ಅಂದರೆ 400 ಕೋಟಿ ಮಂದಿ ಗೋಧಿ, 400 ಕೋಟಿ ಮಂದಿ ಹಣಜಿಗಳಿದ್ದಾವೆ. ಇದು ಒಂದಕ್ಕೊಂದು ಮಿಕ್ಸ್ ಆಗಿದ್ದಾವೆ. ಈಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ದೇವದೂತರು ಬಂದು, ಯಜಮಾನ್ರೆ, ನಾವು ಹಣಜಿಯನ್ನು, ಗೋಧಿಯನ್ನು ಬೇರೆ ಬೇರೆ ಮಾಡೋಣ, ಬೇರೆ ಬೇರೆ ಮಾಡಿ ಏನು ಮಾಡೋಣ? ಸುಟ್ಬಿಡೋಣ ಅಂದಾಗ, ಬೇಡ, ಈಗಲೇ ಬೇಡ,
ಅದು ಬೆಳೆಯಲಿ. ಅದು ಬೆಳೆದ ನಂತರ ಬೇರೆ ಬೇರೆ ಮಾಡಿ ಸುಟ್ಟಾಕೋಣ. ಈಗ ಪ್ರೇರೆ, ಈ ದೇಶದಲ್ಲಿ 400 ಜನ ಗೋಧಿ, 400 ಜನ ಹಣಜಿಗಳಿದ್ದೇವೆ. ಒಂದು ಊರಲ್ಲಿ ಎಷ್ಟು ಜನ ಗೋಧಿ ಇದ್ದೇವೆ, ಎಷ್ಟು ಜನ ಹಣಜಿ ಇದ್ದೇವೆ? ಅದು ಬೇಡ. ಒಂದು ಮನೆಯಲ್ಲಿ, ಒಂದೇ ಮನೆಯಲ್ಲಿ ಎಷ್ಟು ಗೋಧಿ ಕಾಳಿದೆ, ಎಷ್ಟು ಹಣಜಿ ಕಾಳಿದೆ? ಈಗ ಒಂದೇ ಮನೆಯಲ್ಲಿ ಗೋಧಿ ಹಣಜಿ ಇರುತ್ತೆ. ಈ ಗೋಧಿಗೂ ಹಣಜಿಗೂ ಇರುವಂಥ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇದು ಒಂದೇ ಕಡೆ ಇದ್ದಾಗ ಇದ್ರ ಬೇರೆ ಏನಾಗುತ್ತೆ ಅಂದರೆ ಒಳಗಡೆ ಮಿಕ್ಸ್ ಆಗಿರುತ್ತೆ. ಇದ್ರ ಬೇರುಗಳು ಒಂದಕ್ಕೊಂದು ಸೇರಿರುತ್ತೆ ಪ್ರೇರೆ. ನಮ್ಮ ಜೀವಿತದಲ್ಲೂ ಮನೆ ಕುಟುಂಬದಲ್ಲಿ ಕೆಲವು ಹಣಜಿಗಳಿರ್ತವೆ. ಒಂದು ವೇಳೆ ದೇವರು ಮನಸ್ಸು ಮಾಡಿ ಈ ಹಣಜಿ ಇದ್ದರೆ ನನ್ನ ಗೋಧಿನೂ ಕೂಡ ಕೆಟ್ಟೋಗುತ್ತೆ ಅಂತ ಈ ಹಣಜಿ ಏನಾದರೂ ತೆಗೆದಾಕಿದ್ರೆ ನಾವು ನೆಮ್ಮದಿಯಾಗಿರ್ತೀವ? ಅದು ಸುಡುವುದಕ್ಕೆ ಯೋಗ್ಯತೆ, ಅದು ಯಾವಾಗ ಕೆಲಸಕ್ಕೂ ಬಾರೋದಿಲ್ಲ. ಇದಿದ್ದಷ್ಟು ಯಾರು ನಷ್ಟ? ಮನೆಯಲ್ಲಿರುವಂಥ ದೇವ ಮನುಷ್ಯರಿಗೆ ಹಿಂಸೆ ಆಗುತ್ತೆ. ದೇವ ಮನುಷ್ಯರಿಗೆ ಅನೇಕ ತೊಂದರೆಗಳಿರುತ್ತೆ. ದೇವರ ಸೇವೆಗೆ ಅನೇಕ ಅಡ್ಡಿಗಳಿರುತ್ತೆ. ಅರ್ಥ ಮಾಡಿಕೊಳ್ಳೋಣ. ಇದನ್ನು ಒಂದು ವೇಳೆ ತೆಗೆದಾಕಿದ್ರೆ ದೇವರ ಮನುಷ್ಯರಿಗೂ ಕೂಡ ಅನೇಕ ನೋವುಗಳು ಉಂಟಾಗುವಂಥ ಪರಿಸ್ಥಿತಿಗಳು. ಅದಕ್ಕೆ ದೇವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಬೆಳೆಯಲಿ. ಎಲ್ಲಿವರೆಗೂ? ಸುಗ್ಗಿಯ ಕಾಲದವರೆಗೂ. ಸುಗ್ಗಿಯ ಕಾಲ ಅಂದರೆ ಯುಗದ ಸಮಾಪ್ತಿಯವರೆಗೂ ಬೆಳೆಯಲಿ. ಒಂದು ವೇಳೆ ಇದಕ್ಕೆ ಏನಾದರೂ ನಾನು ತೊಂದರೆ ಕೊಟ್ಟರೆ, ಬೆಳೀತಾ ಇರಬೇಕಾದ್ರೆ ಒಂದು ವೇಳೆ ತೆಗೆಯೋದಕ್ಕೆ ಹೇಳಿದ್ರೆ ಇದ್ರ ಜೊತೆ ನನ್ನ ಮಕ್ಕಳಿಗೂ ಕೂಡ ಹಾನಿಯಾಗುತ್ತೆ. ಇವಾಗ ಮಕ್ಕಳು ಭಕ್ತಿಪರರು, ಮಕ್ಕಳು ಒಳ್ಳೆ ಭಕ್ತರು, ತಂದೆ ತಾಯಿಗಳು ಭಕ್ತಿಲಿಲ್ಲ. ಒಂದು ವೇಳೆ ಈ ಹಣಜಿ ಎಂಬುವಂಥ ತಂದೆ ತಾಯಿನ ತೆಗೆದಾಕಿದ್ರೆ ಮಕ್ಕಳ ಪರಿಸ್ಥಿತಿಗಳು ಸ್ವಲ್ಪ ಇಕ್ಕಟ್ಟಾಗುತ್ತಾ? ಆಗುತ್ತೆ ತಾನೆ. ದೇವರು ಎಷ್ಟು ಕನಿಕರವುಳ್ಳವರು ಅಂದರೆ, ನಾವು ಆಚೆ ಕಡೆ ಇರೋ ಜನರನ್ನು ನೋಡೋಣ, ಮನೆದು ಆಮೇಲೆ ಯೋಚನೆ ಮಾಡೋಣ. ಆಚೆ ಕಡೆ ಇರೋಂಥ ಜನರನ್ನೇ ನಾವು ಆಲೋಚನೆ ಮಾಡುವಾಗ, ಇವನು ಎಷ್ಟು ಕ್ರೂರಿಯಾಗಿದ್ದಾನೆ, ಇವನು ಎಷ್ಟು ಕೆಡುಕನಾಗಿದ್ದಾನೆ, ದೇವರು ಯಾಕಾದರೂ ಇವನ್ನ ಉಳಿಸಿದಾರೋ, ಯಾಕೆ ಉಳಿಸಿದಾರೋ, ದೇವ್ರು ಯಾಕೆ ಕಿತ್ತಾಗ್ತಾ ಇಲ್ವೋ ಅಂತ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಅಲ್ವಾ? ಒಂದು ವೇಳೆ ಆತನಂಥವನು ದೇವರ ಮನೆ ಕುಟುಂಬದಲ್ಲಿ ಇದ್ದಾನೆ ಅಂದ್ಕೊಳ್ಳಿ. ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು. ನಮ್ಮ ಮನೇಲಿದ್ದರೆ ನಾವು ಆ ಬೇಡಿಕೆ ದೇವ್ರ ಮುಂದೆ ಇಡ್ತೇವ? ಇಡಲ್ಲ ಅಲ್ವಾ? ಇಡಲ್ಲ. ಪ್ರತಿ ಮನೆ ಕುಟುಂಬದಲ್ಲೂ ಹಣಜಿಗಳಿರುತ್ತೆ. ದೇವರು ಯಾಕೆ ತಾಳ್ಮೆಯಿಂದ ಇದ್ದಾರೆ? ಯಾಕೆ ಅಂದರೆ ಕಡೆಯವರೆಗೂ ತಾಳುವವನು ಧನ್ಯನು ಅಂತ ಹೇಳಿರುವಾಗ ದೇವರು ನಮ್ಮನ್ನು ಕಾಪಾಡೋದಕ್ಕೆ ಅವರು ಕೂಡ ಕಡೆಯವರೆಗೂ ಕಾಯ್ಕೊಂಡಿದ್ದಾರೆ. ನಮ್ಮನ್ನು ಧನ್ಯನಂದಂಥ ದೇವರು ಧನ್ಯನಾಗಿರ್ಬೇಕಲ್ವಾ? ಏನು ಬೇರೆ? ನಮ್ಮನ್ನು ನೀವು ಧನ್ಯರಾಗಬೇಕು, ನೀವು ಕಡೆಯವರೆಗೂ ಏನಾಗಿರಬೇಕು? ತಾಳಿಕೊಳ್ಳಬೇಕು. ವಚನವನ್ನು ತಕ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನದಲ್ಲಿರುವಂಥ ಸಾಮ್ಯವನ್ನು ನೋಡ್ತಾ ಇದ್ದೇವೆ. ಗೋಧಿ ಮತ್ತು ಹಣಜಿಯ ಕುರಿತು ಮಾತಾಡ್ತಾ ಇದ್ದೇವೆ. ಈ ಬೇರುಗಳು ಒಂದಕ್ಕೊಂದು ಸೇರಿರ್ತವೆ. ಎಲ್ಲಿ? ಮಣ್ಣಿನೊಳಗಡೆ. ಒಂದು ವೇಳೆ ಗೋಧಿಯನ್ನು ತೆಗೆದರೆ ಹಣಜಿ ಕೂಡ ಜೊತೆಯಲ್ಲಿ ಬರುವಂಥ ಪರಿಸ್ಥಿತಿ ಇರುವಾಗ ದೇವರು ದೂತರಿಗೆ ಸ್ವಲ್ಪ ಕಾಲ ತಡೆಯಿರಿ, ಸ್ವಲ್ಪ ಕಾಲ ಸುಮ್ಮನಿರಿ, ಸುಗ್ಗಿಯ ಕಾಲದವರೆಗೂ ಸುಮ್ಮನಿದ್ದು ಕಾದಿ ನೋಡೋಣ. ದೇವರು, ನಾವು ವಚನದಲ್ಲಿ ನೋಡ್ತೇವೆ, ಮಾಡಬೇಕೆಂದಿದ್ದ ಕೇಡಿಗೆ
ಮನಮರುಗುವಾತನಂತೆ. ನಮ್ಮ ಹಿಂಸಕರನ್ನು, ನಮಗೆ ತಡೆ ಮಾಡುವವರನ್ನು, ನಮಗೆ ಅಡಚಣೆ ಮಾಡುವವರನ್ನು ತೆಗೆದು ಹಾಕುವುದು ದೊಡ್ಡ ವಿಷಯನ ಪ್ರೇರೆ? ಕ್ಷಣ ಮಾತ್ರದಲ್ಲಿ ನಡೆಯುವಂಥ ಕೆಲಸಗಳು ಪ್ರೇರೆ. ಇದು ಎಷ್ಟು ಕ್ಷಣ ಮಾತ್ರದಲ್ಲಿ ನಡೆಯುವಂಥ ಕೆಲಸ. ಆದರೆ ಯಾಕೆ ದೇವರು ಕಾಯ್ಕೊಂಡಿದ್ದಾರೆ? ಯಾಕೆ? ಅವರ ಸಾವಿನಲ್ಲಿ ನನಗೆ ಸಂತೋಷ ಇಲ್ಲ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಉಂಟು, ಸ್ವಲ್ಪ ಆದರೂ ಸಂತೋಷ ಉಂಟು ಅಂದ್ಕೊಂಡಿದ್ದೀರಾ? ಇಲ್ಲಪ್ಪ, ಇಲ್ಲ. ಅವನು ಕೂಡ ಬದಲಾಗಬೇಕು. ಅವನು ಬದಲಾಗಿ ನನ್ನ ನಾಮವನ್ನು ಅನೇಕ ಜನಾಂಗದ ಮಧ್ಯದಲ್ಲಿ ಸಾರಬೇಕು ಅಂತ ಆ ಹಣಜಿ ಕೂಡ ನಮ್ಮ ಮಧ್ಯದಲ್ಲಿ ಬೆಳೆಯೋದಕ್ಕೆ ಬಿಡ್ತಾ ಇದ್ದಾರೆ. ಗೋಧಿಯ ಜೊತೆ ಹಣಜಿ ಕೂಡ ಪ್ರೇರೆ ಅನೇಕ ಕಡೆ ಪ್ರೇರೆ ದೇವರಿಗೆ ವಿರುದ್ಧವಾದಂಥ ಕಾರ್ಯ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ದೇವರನ್ನು ಸ್ತುತಿಸ್ತಾ ಇರ್ತಾರೆ. ಅಲ್ಲೋಗಿ ಗಲಾಟೆನ, ಅಲ್ಲೋಗಿ ಹಿಂಸೆ ಕೊಡುವಂಥದ್ದ, ಅಲ್ಲೋಗಿ ಹೊಡೆದಾಡುವಂಥದ್ದ, ಅಲ್ಲೋಗಿ ಹೊಡೆಯುವಂಥದ್ದ. ಬಾರ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಅನೇಕ ಕುತಂತ್ರಗಳನ್ನು, ಪಾಪದ ಕಾರ್ಯಗಳನ್ನು ಮಾಡುತ್ತಿರುವಂಥವ್ರನ್ನು ಯಾರನ್ನೂ ಕೇಳ್ತಾ ಇಲ್ಲ. ದೇವರೇ ಅಂತ ಧ್ಯಾನ ಮಾಡುತ್ತಾ, ದೇವರ ಹಾಡುಗಳನ್ನು ಹಾಡುತ್ತಾ, ಶತ್ರುಗಳಿಗೋಸ್ಕರನೂ ಕೂಡ ಪ್ರಾರ್ಥನೆ ಮಾಡುವಂಥ ಒಂದು ಜನಾಂಗ ಇದೆ ಅಂತ ಗೊತ್ತಿದ್ದರೂ, ಅವ್ರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಹೊಡೆದ್ರು ಅವರು ರಿಟರ್ನ್ ಹೊಡೆಯಲ್ಲ ಅಂತ ಗೊತ್ತಿದ್ದರೂ ಯಾಕೆ ದೇವ್ರು ಕಾಯ್ಕೊಂಡಿದ್ದಾರೆ? ದೇವ್ರು ಯಾಕೆ ಸಹಿಸ್ಕೊಂಡಿದ್ದಾರೆ ಅಂದರೆ, ಅವನು ಬದಲಾದರೆ ನಿನಗಿಂತಲೂ ಹೆಚ್ಚಾದ ಸೇವೆ ಮಾಡ್ತಾನಂತ ನನಗೆ ಆಸೆ. ಒಂದೇ ಕ್ಷಣ ಅವನನ್ನು ಈ ಭೂಮಿಯಿಂದ ತೆಗೆದುಹಾಕೋದು ಎಷ್ಟು ದಿನ ಬೇಕು ಪ್ರೇರೆ? ಲೋಟನ ಕಾಲದಲ್ಲಿ, ಲೋಟನ ಸಮಯದಲ್ಲಿ ಎಷ್ಟು ದಿನ ಏನಾದರೂ ಬೇಕಾಗಿತ್ತಾ? ಇಲ್ಲ ಪ್ರೇರೆ. ಆಕಾಶದಿಂದ ಬೆಂಕಿ ಗಂಧಕ ಬಿದ್ದು ಒಬ್ಬೊಬ್ಬರನ್ನು ನಾಶ. ದೇವರು ಆದರೂ ಕೂಡ ಆ ಲೋಟನ ವಿಷಯವನ್ನು ಕೊಡ್ತಾ ಒಂದು ಸಾರಿ ಅದು ಓದೋಣ. 19 ಇರಬೇಕು, ಆ ಆದಿಕಾಂಡ 19 ಓದೋಣ. ಆದಿಕಾಂಡ ದೊಡ್ಡ ಮೊರೆ ದೇವರಿಗೆ ಕೇಳಿಸಿತು ಅನ್ನುವಂಥ ವಚನವನ್ನು ತೆಗೆದು ಓದೋಣ. 19 ಇದೆಯಾ ಅದು? ದೇವರಿಗೆ ದೊಡ್ಡ ಮೊರೆ ಮುಟ್ಟಿತು ಅನ್ನುವಂಥ ಮಾತನ್ನು ಓದಿಕೊಳ್ಳೋಣ. ಸಿಕ್ಕದ ಅದು? ಹತ್ತೊಂಬತ್ತನೇ ಅಧ್ಯಾಯ. ಓಕೆ, ಈ ವಿಷಯ ನಮಗೆ ಗೊತ್ತೇ ಇದೆ ಪ್ರಿಯರೇ. ಅದು ವಿವರವಾಗಿ ಹೇಳುವಾಗ ನಮಗೆ ಗೊತ್ತಾಗುತ್ತೆ. ಅಬ್ರಾಹಮರು ದೇವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. 10 ಜನ ಆದರು, ನೀತಿವಂತರು ಕಾಣಿದ್ರೆ 10 ಜನ ಕಾಣಿದ್ರೆ ಬದುಕಿಸ್ತೀರಾ, ಕಾಪಾಡ್ತೀರಾ ಅಂತ ಈ ರೀತಿ ರಿಕ್ವೆಸ್ಟ್ಗಳು ನಡಿಬೇಕಾದ್ರೆ ಲೋಟನ ಒಂದು ಪರಿಸ್ಥಿತಿ ಎಂಥದ್ದಿದೆ ಅಂದರೆ, ಆತನು ನೀತಿವಂತನಾಗಿದ್ದು ಅವರ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆ ಪಾಪದ ಕೃತ್ಯಗಳ ಮೊರೆ ಆಕಾಶಕ್ಕೆ ಮುಟ್ಟಿದಾಗ ದೇವರೇ ಇಳಿದು ಬಂದು ನೋಡೋಕ್ಕೆ ಬರ್ತಾ ಇದ್ದಾರೆ. ನನ್ನ ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರಾ? ಎಷ್ಟು? 19 13. ಹಾಂ, ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು. ದೊಡ್ಡ ಮೊರೆ ಮುಟ್ಟಿದೆ. ಒಂದು ವೇಳೆ ಈ ಮೊರೆ ಲೋಟನು ಮುಟ್ಟಿಸಿದ್ದಾನೆ ಅಂತ ಅಂದರೆ ದೇವರು ಹೇಳ್ಬೋದಾಗಿತ್ತು. ದೇವರು ಲೋಟನು ನನಗೆ ಮೊರೆ ಇಟ್ಟಿದ್ದಾನೆ, ಈ ಮೊರೆ ನನಗೆ ಕೇಳಿದೆ ಅಂತ ಇರ್ಬೋದು. ಯಾರು ಮೊರೆ ಇಡ್ತಾ ಇದ್ದಾರೆ ಗೊತ್ತಾ? ಆಕಾಶ ಭೂಮಿ ನಮ್ಮ ಪಾಪಗಳನ್ನು ಬಯಲುಪಡಿಸ್ತಾ ಇದೆ, ದೇವರಿಗೆ ಮೊರೆ ಇಡ್ತಾ ಇದೆ. ನಾವು ಹಬಕ್ಕೂಕದಲ್ಲಿ ನೋಡಿದ್ರೆ ಮನೆಯ ಮೇಲಿರುವಂಥ ಚಾವಣಿ, ಮರಗಳೊಳಗಿಂದ ತೊಲೆಗಳು ಸಾಕ್ಷಿ ಹೇಳುತ್ತೆ ಅಂತೆ ದೇವರಿಗೆ. ನೋಡಿ, ಓದೋಣ ಆ ಮಾತು. ಆಗ ಲೋಟನು ಹೊರಕ್ಕೆ ಹೋಗಿ, ಮೇಲಡಿಂದ ಓದೋಣ 13. ಹಾಂ, ಓದಿ.
ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಹ್ಞೂ ಇಲ್ಲಿಯವರ ವಿಷಯವಾಗಿ ಹ್ಞೂ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಹ್ಞೂ ಇವರನ್ನು ನಾಶ ಮಾಡುವುದಕ್ಕಾಗಿ ಹ್ಞೂ ಆತನು ನಮ್ಮನ್ನು ಕಳಿಸಿದ್ದಾನೆ ಎಂದು ಹೇಳಿದರು. ಬಲು ದೊಡ್ಡ ಮೊರೆ ಮುಟ್ಟಿದ್ದರಿಂದ ದೇವರು ಹೌದೋ ಇಲ್ಲವೋ ಅಂತ ನೋಡೋದಕ್ಕೆ ಬಂದರು ಅಂತ ವಚನದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಹೌದಾ, ನನ್ನ ಮಕ್ಕಳು ಈ ಥರ ಮಾಡ್ತಾರೆ, ನನ್ನ ಮಕ್ಕಳು ಈ ಥರನ ನಂಬಕ್ಕಾಗ್ತಾ ಇಲ್ಲ, ನಾನು ನಂಬಕ್ಕಾಗ್ತಾ ಇಲ್ಲ. ಫಸ್ಟು ದೂತರನ್ನ ಕಳಿಸ್ತಾರೆ. ದೂತರನ್ನ ಕಳಿಸಿದಾಗ ಹೌದಾ ಅಂತ ನಂಬಕ್ಕಾಗ್ದಿರೋಂಥ ಪರಿಸ್ಥಿತಿಯಲ್ಲಿ ದೇವರೇ ಇಳಿದು ಬಂದು ನೋಡುವಂಥ ಪರಿಸ್ಥಿತಿಗಳು. ದೇವರು ಆ ಮೊರೆಯನ್ನು ಕೇಳಿ ಇಳಿದು ಬಂದು ನೋಡುವಂಥ ಪರಿಸ್ಥಿತಿ. ಹೌದಾ, ನನ್ನ ಮಕ್ಕಳು ಈ ರೀತಿ ಮಾಡ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಪ್ರೇರೆ ನಿರ್ನಾಮ ಮಾಡಿತಾ ಹೋದು ದೇವರು. ತುಂಬ ಜನ ಸತ್ತೋರು. ದೇವರು ಒಂದು ಆಲೋಚನೆ ಮಾಡಿದ್ರು ಪ್ರೇರೆ. ಈ ರೀತಿ ಒಂದು ದೇಶದಲ್ಲಿ ಒಂದು ಊರಲ್ಲಿ 6 ಜನ 5 ಜನ 10 ಜನ ಉಳಿತಾ ಇದ್ದಾರೆ. ಅವ್ರ ಆಯುಷ್ಕಾಲ ಬರೋಕ್ಕಿಂತ ಮುಂಚೆನೇ ಅವ್ರು ಮಾಡ್ತಾರಂಥ ಪಾಪಗಳನ್ನು ನೋಡಿ ಇವರಿಂದ ಕೂಡ ನೀತಿವಂತನಾದಂಥ ಈ ಗೋಧಿಗೆ ಸಮಾನವಾಗಿರುವಂಥ ಈ ಲೋಟನೂ ಕೂಡ ಕೆಟ್ಟು ಹೋಗುವಂಥ ಪರಿಸ್ಥಿತಿಗಳು ಬಂದರೂ ಬರ್ಬೋದು ಅಂತ ದೇವರು ಒಂದು ತೀರ್ಮಾನ ತಗೋತಾ ಇದ್ದಾರೆ. ಒಂದು ತೀರ್ಮಾನ ತೊಗೊಂಡು ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂಥ ಜನರನ್ನು ಒಂದು ವೇಳೆ ಅವರ ಭಕ್ತಿಯನ್ನು ಮೆಚ್ಚಿಕೊಂಡು, ಯಾರು ಲೋಟನ ಭಕ್ತಿಯನ್ನು ಮೆಚ್ಚಿಕೊಂಡು ಅವರು ನೀತಿವಂತರ ಮಧ್ಯದಲ್ಲಿ, ಅಂದರೆ ಅನೀತಿವಂತರ ಮಧ್ಯದಲ್ಲಿ ಆತನು ನರಳ್ತಾ ಇದ್ದ ಅಂತಲೂ ಕೂಡ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಪ್ರೇರೆ. ಅನೀತಿವಂತರ ಇವರ ದುಷ್ಕೃತ್ಯಗಳನ್ನು ನೋಡಿ ಅವನು ಸಹಿಸಲಾರದಂಥ ಪರಿಸ್ಥಿತಿ. ಅಲ್ಲಿದ್ದಂಥ ಆ ಮಕ್ಕಳು ಕೂಡ ಕೆಟ್ಟೋದ್ರು ಪ್ರೇರೆ. ನೋಡಿದೆ ಅಲ್ವಾ, ಇವ್ರ ಜೊತೆ ಈ ಗೋಧಿ ಜೊತೆ ಹಣಜಿ ಮಿಕ್ಸ್ ಆದಂಥ ಕಾರಣ ಏನಾಯಿತು ಗೊತ್ತಾ? ಈ ಗೋಧಿ ಕಾಳು ಕೂಡ ಹಾಳಾಗೋಯ್ತು. ಯಾರ ಜೊತೆ ಇದು ಬೆರೆತಿತ್ತು? ಸೊದೋಮ್ ಗೋಮರದಲ್ಲಿರುವಂಥ ಈ ಪ್ರಜೆಗಳ ಜೊತೆಯಲ್ಲಿ ಅವರ ಮಕ್ಕಳು ಕೂಡ ಮಿಕ್ಸ್ ಆದಂಥ ಕಾರಣಕ್ಕೆ ಏನಾಯಿತು ಗೊತ್ತಾ? ಅವರ ಜೀವಿತವು ಕೂಡ ಶಾಪಗ್ರಸ್ತ ಜೀವಿತ ಆಯಿತು ಪ್ರೇರೆ. ದೇವರು ನಾನು ಹೇಳಿದ ಹಾಗೆ ಒಬ್ಬರನ್ನು ನಮ್ಮ ಮನೆ ಕುಟುಂಬದಲ್ಲಿ ಇದ್ದರೂ ಕೂಡ ಅವ್ರನ್ನು ಯಾಕೆ ನಿರ್ನಾಮ ಮಾಡದೆ ದೇವರು ಕಾಯ್ತಾ ಇದ್ದಾರೆ ಅಂದರೆ, ಅವರಿಂದ ನಮಗೆ ತೊಂದರೆ ಆಗುತ್ತದೇನೋ, ಅವರಿಂದ ನಮಗೆ ದುಃಖ ಆಗುತ್ತದೇನೋ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ಪ್ರಿಯರೇ. ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾರೆ. ಯಾಕೆ ಅಂದರೆ ಒಂದಲ್ಲ ಒಂದು ದಿವಸ ನನ್ನ ಮಗಳು ಬದಲಾಗ್ತಾನೆ, ಒಂದಲ್ಲ ಒಂದು ದಿವಸ ನನ್ನ ಮಗನು ಬದಲಾಗ್ತಾನೆ, ಒಂದಲ್ಲ ಒಂದು ದಿವಸ ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೋತಾರೆ ಅಂತ ದೇವರು ಕಾಯ್ತಾ ಇದ್ದಾರೆ, ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಆದರೆ ನಮ್ಮ ಜೀವಿತ ಮನೆ ಕುಟುಂಬದಲ್ಲಿ ಯಾವ ರೀತಿ ಇದ್ದರೂ ನಾವು ಅವ್ರ ಜೊತೆ ಏನಾಗಬಾರ್ದು, ಒಂದಾಗಿ ಸೇರಬಾರ್ದು. ಅವರ ಮಾತುಗಳು ಭೌತಿಕವಾಗಿದ್ದರೂ ನಾವು ಭೌತಿಕವಾಗಿ ನಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಅವ್ರ ಜೊತೆ ನಾವು ಸೇರ್ತೇವ, ಅವ್ರ ಜೊತೆ ನಾವು ಸೇರಿ ಅವ್ರ ಜೊತೆ ಮಿಂಗಲ್ ಆಗ್ತೇವ, ಭಕ್ತಿಯ ಜೀವಿತ ಅಂದ್ಬಿಟ್ಟು ಲೋಕದ ಆಸೆಯಲ್ಲಿ ನಾವು ಜೀವಿಸ್ತೇವ, ಹಾಗಾದರೆ ನಮಗೆ ಭಯಂಕರವಾದಂಥ ಸ್ಥಿತಿಗಳು ಬರುವಂಥ ಪರಿಸ್ಥಿತಿಗಳು ಇರ್ತದೆ ಪ್ರಿಯರೇ. ಆದದ್ದರಿಂದ ನಾವು ಆದಷ್ಟು ನಾವು ಏನಾಗಿರಬೇಕು, ಲೋಕದವರ ಸಂಗಡದಿಂದ, ಲೋಕದವರ ಮಾತಿನಿಂದ ಆದಷ್ಟು ಬೇಗ ಇರಬೇಕು. ಮನೇಲೇ ಇರುತ್ತಾ ಅಂತಂದರೆ ಹೌದು, ಮನೇಲೇ ಇರಬಹುದು, ಮನೇಲೇ ಇರುವಂಥ ಚಾನ್ಸಸ್ ಇದೆ. ಲೋಟನ ಹೆಂಡತಿ ಎಲ್ಲಿದ್ಲು? ಲೋಟನ ಹೆಂಡತಿ ಜೊತೆಲೇ ಇದ್ದು ತಾನೆ ಸಂಸಾರವಾಗಿ ಮಾಡ್ತಾ ಇರ್ತಾನೆ, ಸಂಸಾರವಾಗಿದ್ದಿರ್ತಾನೆ. ಲಾಸ್ಟಲ್ಲಿ ಕಡೆಯಲ್ಲಿ ಏನಾಯಿತು? ಕಡೆಯ ಪರಿಸ್ಥಿತಿ ಏನಾಯಿತು? ಲೋಟನ ಪರಿಸ್ಥಿತಿ ಏನಾಯಿತು? ಒಂದೇ ಭಕ್ತಿಲಿರುವಂಥ ಮನೇಲಿ ಈ ಥರ ಇರ್ತಾರ? ಹಣಜಿಗಳು ಇರ್ತಾರ? ಖಂಡಿತ ಇರ್ತಾರೆ. ಒಂದು ಮನೆಯಲ್ಲಿ ಗೋಧಿ ಇದ್ದು ಮತ್ತೊಂದು ಮನೆಯಲ್ಲಿ ಹಣಜಿ ಇರುತ್ತಾ? ಇರುವಂಥ ಚಾನ್ಸಸ್ ಇರುತ್ತೆ. ಇವಾಗ ನನ್ನ ಮನೇಲಿದೆ, ನನ್ನ ಮನೇಲಿ ಎಲ್ಲರೂ ಭಕ್ತಿಪರರಾಗಿದ್ದಾರೆ. ಇನ್ನೊಬ್ಬರ ಮನೆಯಲ್ಲಿ ಕೆಲವರು ಅಣಜಿ ಥರ ಕೆಟ್ಟವರಿದ್ದಾರೆ. ಇವಾಗ ಇಲ್ಲಿರೋರು ಅಲ್ಲಿ ಸ್ನೇಹವಾದರೆ ಏನಾಗ್ತಾರೆ? ಕೆಡುವಂಥ ಚಾನ್ಸಸ್ ಇರುತ್ತೆ ತಾನೆ. ಇವಾಗ 400 ಕೋಟಿ ಕ್ರೈಸ್ತರು ಕೂಡ ಭಕ್ತಿಪರರೇ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಹಣಜಿಯಾಗಿ ಇದ್ದು ಇರ್ತಾರೆ, ಅವ್ರ ಜೊತೆ ಮಿಂಗಲ್ ಆಗಿರೋ ಥರ, ಹಣಜಿ ಗೋಧಿ ಇಬ್ಬರು ಮಿಕ್ಸ್ ಆಗಿರೋ ಥರನೇ ಇರ್ತಾರೆ. ಯಾವಾಗ ಗೊತ್ತಾಗುತ್ತೆ? ಸುಗ್ಗಿ ಕಾಲ, ಅವ್ರಿಗೊಂದು ಸಮಯ ಬರುತ್ತೆ. ಈ ಗೋಧಿ ಬುದ್ಧಿವಂತಿಕೆಯಿಂದ ತಿಳ್ಕೊಂಡು ತನ್ನಷ್ಟಕ್ಕೆ ತಾನು ಹೆಂಗೆ ಬೆಳಿಬೇಕು ಹಂಗೆ ಬೆಳ್ಕೊಂಡು ದೇವ್ರ ಮುಂದೆ ತಾನು ತಗ್ಗಿಸ್ಕೊಂಡಿದ್ರೆ ಒಳ್ಳೆಯದು. ಬೇರೆ ಬೇರೆ ಆಗಿ ಇರ್ತಾರೆ. ಬೇರೆ ಬೇರೆ ಆದರೆ ಯಾವ ರೀತಿ ಇರ್ತಾರೆ ಅಂತ ಒಂದು ಸಾರಿ ಅಣ್ಣನವ್ರ ಫೋನ್ ಅಂತ ತಗೊಳ್ಳಿ.
ತಮ್ಮಸಣ್ಣನ ಫೋನ್. ಗೋಧಿಗೂ ಹಣಜಿಗಿರುವಂಥ ಅದು ಬೆಳೆದ ನಂತರ ಇರುವಂಥ ವ್ಯತ್ಯಾಸವನ್ನು ನೋಡಿಕೊಳ್ಳೋಣ. ಒಂದು ಫೋಟೋ ಇದೆ ಪ್ರಿಯರೇ, ಇದನ್ನು ಗಮನಿಸೋಣ. ಓಕೆ, ಈಗ ಇವೆರಡು ಒಂದೇನೆ. ವ್ಯತ್ಯಾಸ ಏನಾದರೂ ಗೊತ್ತಾಗ್ತಾ ಇದೆ? ಹಣಜಿ ಯಾವುದು ಗೋಧಿ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ? ಓಕೆನಾ? ಇದ್ರ ಸಮೇತ ಇದು ಕೀಳುವಂಥ ಪರಿಸ್ಥಿತಿಗಳಿರುತ್ತೆ. ಇಲ್ಲಿ ನೋಡಿ, ಬೆಳೆದ ನಂತರ ಗೊತ್ತಾಯ್ತಾಯ್ತಾ ಇದು ಗೋಧಿ ಅಂತ, ಇದು ಹಣಜಿ ಅಂತ ಗೊತ್ತಾಯ್ತಾಯ್ತಾ? ತನ್ನನ್ನು ತಾನು ತಗ್ಗಿಸಿಕೊಂಡು ಗೋಧಿ ಫಲ ಕೊಡ್ತೈತೆ, ತಗ್ಗಿಸ್ಕೊಂಡು ಫಲ ಕೊಡ್ತಾ. ಈ ಹಣಜಿ ಏನಾಗಿದೆ? ನಾನೇ ಸರಿ, ನಾನು ಸರಿ, ನೀನೇ ತಪ್ಪು. ಮನೆ ಕುಟುಂಬದಲ್ಲಿ ಎಷ್ಟು ತಗ್ಗಿಸುವಿಕೆಯಿಂದ ಎಷ್ಟು ಭಕ್ತಿಯಿಂದ ಇದ್ರೂ ಏನಂತಾರೆ? ಈ ಹಣಜಿ ಏನು ಹೇಳುತ್ತೆ ಗೊತ್ತಾ? ನೀನು ಸರಿ ಇಲ್ಲ, ನೀನು ಸರಿಗಿಲ್ಲ. ಯಾರು ಸರಿ? ನಾನೇ ಸರಿ ಅನ್ನತ್ತೆ. ಅದಕ್ಕೆ ದೇವರು ಕೆಡುಕನನ್ನು ಏನು ಮಾಡಬೇಡ ಅಂತ ಹೇಳಿದ್ದಾರೆ? ಕೆಡುಕನನ್ನು ಎದುರಿಸಬೇಡ. ಲೋಟನ ಹೆಂಡತಿ ಥರ ಅನೇಕ ಕುಟುಂಬಗಳಲ್ಲಿ ಇರ್ತಾರೆ ಪ್ರಿಯರೇ. ದೇವರು ಅಂಥವ್ರನ್ನ ಏನು ಮಾಡ್ತಾರೆ ಗೊತ್ತಾ? ಅಂತ್ಯಕಾಲದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಆ ಒಂದು ವಚನವನ್ನು ತೆಗೆದು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 29ರಿಂದ ಓದೋಣ. ಆದರೆ ಲೋಟನು ಸೊದೋಮೂರನ್ನು ಬಿಟ್ಟ ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿದವು. ಮನುಷ್ಯ ಕುಮಾರನು ಪ್ರತ್ಯಕ್ಷ ಒಂದೇ ಸರಿ ಇದಕ್ಕೆ ಹೋಗೋಣ. 34ನೇ ವಚನ ಓದೋಣ. 17:34. ಆ ರಾತ್ರಿಯಲ್ಲಿ ಒಂದು ಮಂಚದ ಮೇಲೆ, ಆ ರಾತ್ರಿಯಲ್ಲಿ ಗಮನಿಸೋಣ, ಒಂದೇ ಮಂಚದ ಮೇಲೆ ಇಬ್ಬರಿರುವರು, ಒಬ್ಬನು ತೆಗೆದುಕೊಳ್ಳಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಗೋಧಿ ಹಣಜಿ ಎರಡೂ ಒಂದೇ ಕಡೆ ಇರುತ್ತೆ. ನಾವು ಗೋಧಿಯ ಹಾಗೆ ತನ್ನನ್ನು ತಾನು ತಗ್ಗಿಸಿಕೊಂಡು ಒಬ್ಬರಿಗೆ ಆಹಾರವಾಗಿ, ಗೋಧಿ ಏನಾಗಿರುತ್ತೆ? ಆಹಾರವಾಗಿರುತ್ತಾ? ಆಹಾರವಾಗಿರುತ್ತೆ. ಒಬ್ಬರಿಗೆ ಆಹಾರವಾಗಿ ಅಂದರೆ ಆಹಾರ ಏನಾಗುತ್ತೆ? ಇನ್ನೊಬ್ರಿಗೆ ಆಹಾರವಾಗಿ ಹೋಗೋದು ಏನಾಗುತ್ತೆ? ಅದು ಸತ್ತೋಗುತ್ತೆ ಅಲ್ವಾ? ಗೋಧಿ ಜೀವಂತವಾಗಿರುತ್ತಾ? ಅದಕ್ಕೆ ರುಬ್ಬಿ ನುಣ್ಣಗೆ ಮಾಡಿ ಚಪಾತಿ ಮಾಡ್ಕೊಳ್ತೀನಿ, ಅದು ಬದುಕಿರುತ್ತೆ ಪ್ರಿಯರೇ. ಇನ್ನೊಬ್ಬರಿಗೆ ಆಹಾರವಾಗಿ ಹೋಗುತ್ತೆ. ನಾವು ಕೂಡ ಏನಾಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು ಗೊತ್ತಾ? ನುಣ್ಣಗಾಗಬೇಕು. ಮಿಷಿನ್ಗೆ ಹಾಕ್ತಾರೆ, ಚೆನ್ನಾಗಿ ಜಸ್ತಾರೆ. ಏನು ಮಾಡಬೇಕು? ಎಗರು ಬರಬೇಕು ಆಚೆ ಕಡೆಯಿಂದ. ಗೋಧಿ ಬರುತ್ತಾ? ನುಣ್ಣಗಾಗಬೇಕು, ಚೆನ್ನಾಗಿ ರುಬ್ತಾರೆ. ಯಾವ ಥರ? ಯೇಸು ಕ್ರಿಸ್ತನಿಗೆ ಚಾಟಿಯಿಂದ, ಮಾತುಗಳಿಂದ. ಯೇಸು ಕ್ರಿಸ್ತನ ಪ್ರಿಯರೇ, ಅಂಥ ಭಯಂಕರವಾದಂಥ ಮರಣಕ್ಕೆ ಸಿದ್ಧ ಆಗುವುದಕ್ಕೆ ಇನ್ನೊಂದು ಏನು ವಿಷಯ ಅಂತ ಅಂದರೆ ಜನರ ಚುಚ್ಚುವಂಥ ಮಾತುಗಳು. ಜನರ ಚುಚ್ಚುವಂಥ ಮಾತುಗಳು. ಯಾರು ಮಾತಾಡಿದ್ರು? ಮನೆಯಲ್ಲಿರುವಂಥ ತಮ್ಮಂದಿರೇ. ಪ್ರಸಿದ್ಧಿಗೆ ಬರಬೇಕಾದವನು ಮನೆಯಲ್ಲಿ ಇರಲ್ಲ, ಹೊರಗಡೆ ಹೋಗ್ತಾನೆ ಅಂತ. ಆತನು ಇನ್ನೂ ಕಾಲ ಬಂದಿಲ್ಲ ಅಂತ ಒಂದು ಸ್ವಲ್ಪ ದಿವಸ ಬಚ್ಚಿಟ್ಕೊಂಡು ಇರೋಣ ಅಂತ ಅಂದರೆ ತಮ್ಮಂದಿರು ಹೊರಗಡೆ ಕಳಿಸ್ತಾ ಇದ್ದಾರೆ. ಹೋಗಿ ಸಾಯಿ, ನೀನಿದ್ರೆ ನೀನೇ ದೇವಪುರುಷನು, ನೀವೇ ದೇವಭಕ್ತನು, ನನ್ನ ಮಗನಿಗೆ, ನನ್ನ ತಾಯಿಗೆ ನೀನೇ ಮಗನು ಅಂತ. ನನ್ನ ತಾಯಿ ಕೂಡ ನಿನ್ನ ಪ್ರೀತಿಸ್ತಾ ಇದ್ದಾಳೆ. ನನ್ನನ್ನು ಯಾರು ನಮ್ಮ ಮನೆ ಕುಟುಂಬದಲ್ಲಿ ಯಾರೂ ಗೌರವಿಸಿಲ್ಲ, ಊರಲ್ಲಿ ಯಾರು ನಮ್ಮನ್ನು ಗೌರವಿಸೋರಿಲ್ಲ. ಎಲ್ಲಿ ನೋಡಿದ್ರು ಯೇಸು ಕ್ರಿಸ್ತನು, ಯೇಸು ಪ್ರಭು ಮಹಾಪುರುಷನು ಅಂತ ಹೊಗಳ್ತಾ ಇದ್ದಾರೆ. ನಿನ್ನಿಂದ ನಮ್ಮ ಹೆಸರು ಹಾಳಾಗೋಯ್ತಾ ಇದೆ, ನಮ್ಮ ಹೆಸರೇ ಸಿಗ್ತಾ ಇಲ್ಲ ಯಾರ ಬಾಯಿಗೂ. ಆದ್ದರಿಂದ ನೀನೇನಾಗು, ಹೋಗ್ಸಾಯಿ. ಪರಿಸರ ಸದ್ದುಕಾರ ಏನಂದ್ರು? ಹೊಟ್ಟೆ ಬಾಕನು, ಪಾಪಿಗಳಲ್ಲಿ ಸೇರುವವನು, ಪಾಪಾತ್ಮರ ಜೊತೆಯಲ್ಲಿ ಕೂತ್ಕೊಂಡು ಕುಡಿತಾ ಇದ್ದಾನೆ, ತಿಂತಾ ಇದ್ದಾನೆ. ಇವನು ದೆವ್ವ ಹಿಡಿದವನು. ಏನು ಬೇರೆ? ದೆವ್ವ ಹಿಡ್ದನ್ನು ಬಿಡಿಸಿರೋ ನನಗೆ ದೆವ್ವ ಹಿಡ್ದವನು ಅಂತಾರೆ. ಆ ಮಾತುಗಳು ಎಷ್ಟು ಚುಚ್ಚಿರಬೇಕು ಪ್ರೇರೆ ಆತನಿಗೆ. ಒಳ್ಳೇದು ಮಾಡ್ತಾ ಇದ್ದೀನಿ, ಒಳ್ಳೇದು ಕಂಡ್ರು, ಇದು ಕೆಟ್ಟದ್ದು ನಿಮ್ಗೆ ಕಾಣ್ತಾ ಇಲ್ವಾ? ಒಳ್ಳೇದು ನಿಮ್ಗೆ ಕಾಣ್ತಾ ಇಲ್ವಾ?
ಅದಕ್ಕೆ ಯೇಸುಪ್ರಭು ಹೇಳೋದು, ಕಣ್ಣಿದ್ದರೂ ಕಾಣದ, ಕಿವಿ ಇದ್ದರೂ ಕೇಳದ ಮೂಢ ಜನರಾಗಿದ್ದಾರೆ. ನಾನು ಒಳ್ಳೆಯದನ್ನು ಹೇಳುವಾಗ ನಿಮಗೆ ಅರ್ಥ ಆಯ್ತಲ್ವಲ್ಲ. ಮತ್ತೊಬ್ಬನು ತನ್ನನ್ನು ಕುರಿತು ಹೊಗಳುವಾಗ ಅವನ್ನ ನೀವು ನಂಬ್ತಾ ಇದ್ದೀರಾ. ನಾನು ನನ್ನನ್ನು ಕುರಿತು ಹೊಗಳ್ತಾ ಇಲ್ಲ, ನನ್ನನ್ನು ಕಳಿಸಿದಾತನನ್ನು ಕೂಡ, ನನ್ನ ಕಳಿಸಿದಾತನನ್ನು ನಾನು ಹೊಗಳ್ತಾ ಇದ್ದೀನಿ, ನಿಮ್ಮ ಮುಂದೆ ಪ್ರಚಾರ ಪಡಿಸ್ತಾ ಅಂದರೆ ನೀವು ಯಾಕೆ ನಂಬ್ತಾ ಇಲ್ಲ? ಮತ್ತೊಬ್ಬನು ತನ್ನ ಹೆಸರು ಹೇಳ್ಕೊಂಬಂದರೆ ಅವನ್ನ ನಂಬ್ತಾ ಇದ್ದೀರಾ. ಅವನು ಕಳ್ಳನು, ಸುಳ್ಳುಕೊಳ್ಳುವವನು, ಅವನ ಒಳಗಡೆ ಇರುವಾತನು ಕಳ್ಳನು, ಸುಳ್ಳುಕೊಳ್ಳುವವನು. ನಾನಾದರೂ ನನ್ನ ತಂದೆ ಹೆಸರಿನಿಂದ ಬಂದವನು, ನನ್ನನ್ನು ಯಾಕೆ ನಂಬ್ತಾ ಇಲ್ಲ ನೀವು? ನಾನು ಹಣಜಿ ಅಲ್ಲ, ನಾನು ಗೋಧಿ, ನಾನು ಜೀವವುಳ್ಳ ರೊಟ್ಟಿಯಾಗಿದ್ದೇನೆ. ನನ್ನನ್ನು ತಿನ್ನುವವನು ಸತ್ತರೂ ಬದುಕುವನು, ಈ ರೊಟ್ಟಿಯನ್ನು ತಿನ್ನುವವನು ಸತ್ತರೂ ಬದುಕುವನು. ಅಂಥ ಜೀವವುಳ್ಳ ರೊಟ್ಟಿ ನಾನಾಗಿರುವಾಗ, ಜೀವವುಳ್ಳ ಗೋಧಿ ನಾನಾಗಿರುವಾಗ ನನ್ನನ್ನು ಹಣಜಿ ಮಾಡ್ತಾ ಇದ್ದೀರಾ? ಆತನು ನೊಂದಿ ಬೆಂದಿ ಪ್ರೇರೆ ಆ ಏಟು ಹೊಡಿತಾ ಇದ್ರೆ ಇವ್ರ ಮಾತುಗಳೇ ಜಾಸ್ತಿ ಏಟು ಚುಚ್ಚಿಬಿಟ್ಟಿದೆ ಪ್ರೇರೆ. ಅವತ್ತು ಅಷ್ಟು ಏಟುಗಳು ರಕ್ತ ಸುರಿತಾ ಇದ್ರು. ಆತನು ಯಾಕಂತ ಭಯಂಕರವಾದ ದುರ್ಮರಣಗಳನ್ನು ಹೊಂದುವುದಕ್ಕೂ ಕೂಡ ಸಿದ್ಧನಾದ್ದು ಅಂತಂದರೆ ಈ ಮಾತುಗಳೈತಲ್ಲ, ಮನುಷ್ಯರ ಮಾತುಗಳು, ಅದು ಚಾಟಿಗಿಂತ ಹೊಡೆಯೋದಕ್ಕಿಂತ ಹೆಚ್ಚು. ಅನೇಕರು ಹೇಳ್ತಾರೆ, ಕೇಳಿದ್ದೀವಲ್ವ, ಒಂದೇಟು ಹೊಡೆದ್ಬಿಟ್ಟು ಸೇರಿಸ್ಕೋತೀನಿ, ಮನಸ್ಸು ಆಗೋ ರೀತಿಲಿ ಮಾತಾಡಬೇಡಿ, ಸುಳ್ಳನ್ನು ಹೇಳಬೇಡಿ, ನಾನು ಆ ಥರ ಅಲ್ಲ. ಹೇಳಿದ್ದೀವಲ್ವ, ಅನೇಕರು ಹೇಳೋದನ್ನು ನೋಡಿದ್ದೀವಲ್ವ. ಆದರೆ ಈ ಚುಚ್ಚುವ ಮಾತುಗಳು, ಈ ಅವಮಾನಗಳು, ಈ ನಿಂದೆಗಳು ನಿಜವಾಗ್ಲೂ ನಾವು ಸಹಿಸ್ಕೊಂಡಿದ್ದಾಗ ನಾವು ಕೂಡ ಯೇಸು ಕ್ರಿಸ್ತನಲ್ಲಿ 1% ಆದರೂ ಈ ಲೋಕಕ್ಕೋಸ್ಕರ, ಅಂದರೆ ಲೋಕದಲ್ಲಿರುವಂಥ ಜನರಿಗೋಸ್ಕರ ಪ್ರಾಣ ಕೊಡಲು ಸಿದ್ಧರಾಗ್ತೇವೆ. ಮಿಷಿನ್ ಒಳಗಡೆ ಹಾಕಿ ಆ ಗೋಧಿ ಜಜ್ಜಿದ್ರೂ ಹೇಗೆ ಅದು ಆಹಾರವಾಗಿ ಮಾರ್ಪಡುತ್ತೋ ಹಾಗೆ ನಾವು ಕೂಡ ನಮ್ಮನ್ನು ನಾವು ಏನು ಮಾಡಬೇಕು ಅಂತ ಹೇಳ್ತಾನೆ ಪೌಲನು ಏನು ಹೇಳ್ತಾನೆ? ನನ್ನನ್ನು ನಾನು ಜಜ್ಕೋತಾ ಇದ್ದೇನೆ. ಶಾರೀರದ ಆಸೆಗಳು, ಅಭಿಲಾಷೆಗಳು ನಾನು ಪ್ರತಿದಿನ ಏನು ಮಾಡ್ತಾ ಇದ್ದೇನೆ? ಜಜ್ಕೋತಾ ಇದ್ದೇನೆ. ಜಜ್ಜಿ ಏನಾಗಬೇಕು? ನಾನು ಒಂದು ರೂಪಾಂತರ ಆಗಬೇಕು. ಗೋಧಿ ಕಾಳಿಗೆ ಅನೇಕ ಪ್ರಾಸೆಸ್ ನಡೀತದೆ. ಪ್ರಾಸೆಸ್ ನಡೆದ ನಂತರ ಒಬ್ಬನಿಗೆ ಆಹಾರವಾಗಿ ಹೋಗ್ತಾ ಇದೆ, ಒಬ್ಬನಿಗೆ ರೊಟ್ಟಿ, ಒಬ್ಬನಿಗೆ ಆಹಾರವಾಗಿ ಹೋಗ್ತಾ ಇದೆ. ಅದು ತಾನು ಸತ್ತು ಮತ್ತೊಬ್ಬನಿಗೆ ಜೀವ ಕೊಡ್ತೈತೆ. ಅದು ಗೋಧಿಯ ಲಕ್ಷಣ ಏನು ಗೊತ್ತಾ? ತನ್ನನ್ನು ತಾನು ತಗ್ಗಿಸಿಕೊಂಡು ಮತ್ತೊಬ್ಬರಿಗೆ ಆಹಾರವಾಗಿ ಜೀವದಾಯಕವಾಗುವಂಥದ್ದೇ ನಿಜವಾದ ಗೋಧಿಯ ಗುಣ ಲಕ್ಷಣ. ಹಣಜಿಂದ ಬೇರ್ಪಡಬೇಕು. ಹಣಜಿ ಯಾವತ್ತೂ ಸ್ಟ್ರೈಟಾಗೆ ತಾನು ಹೇಳಿದ್ದೆ ಸತ್ಯ, ತಾನು ಹೇಳಿದ್ದೆ ನಿಜ ಅಂದುಕೊಂಡು ಗೋಧಿನೂ ಕೂಡ ಮರಳು ಪಡಿಸ್ತಾ ಇರ್ತದೆ. ಗೋಧಿ ಒಂದು ವೇಳೆ ಇದರ ಮರಳುತನಕ್ಕೆ ಸಿಕ್ಕಿದ್ರೆ ಯಾರ ಪಾಲಾಗುತ್ತೆ? ಇದು ಯಾರಿಗಾದ್ರೂ ಆಹಾರ ಆಗುತ್ತಾ? ಅದು ಸುಟ್ಟು ಬೆಂಕಿ ಆಗುತ್ತೆ. ಅದಕ್ಕೆ ಆದಂಥ ದುರ್ಗತಿನೂ, ಹಣಜಿಗೆ ಆದಂಥ ದುರ್ಗತಿನೂ ಗೋಧಿಗಾಗೋದು ಸರಿಯಾ? ಹಾಗಾದರೆ ಏನು ಮಾಡಬೇಕಾಗತ್ತೆ? ಬೇರ್ಪಟ್ಟು ಜೀವಿಸಬೇಕಾಗತ್ತೆ. ಲೋಕದಿಂದ ಬೇರ್ಪಟ್ಟಿದ್ದೇವೆ, ಊರಿನಿಂದ ಬೇರ್ಪಟ್ಟಿದ್ದೇವೆ. ಮನೆಯಲ್ಲಿ ಬೇರ್ಪಡೋದು ಅಂತ ಅಂದರೆ ನಮ್ಮ ಮಾರ್ಗ ದೇವರ ನೇಮಕ ಮಾಡಿರೋಂಥ ಮಾರ್ಗದಲ್ಲಿರಬೇಕು. ನಮ್ಮ ಸಮಯ ಯಾರೇ ಇದ್ದರೂ ಇಲ್ಲದಿದ್ದರೂ ದೇವರಿಗೆ ಕೊಡಬೇಕು. ಪ್ರಾರ್ಥನೆ ಯಾರು ಆತಂಕ ಪಡಿಸೋರು ಇದ್ದಾರಾ? ಪರವಾಗಿಲ್ಲ. ದೂಷಿಸೋರು ಇರ್ತಾರೆ? ಪರವಾಗಿಲ್ಲ. ಹಿಂಸಿಸೋರು ಇರ್ತಾರೆ? ಪರವಾಗಿಲ್ಲ. ಪ್ರಾರ್ಥನೆಗೆ ಕೊಡಬೇಕಾಗಿರೋಂಥ ಸಮಯ ಕೊಡಬೇಕು. ವಾಕ್ಯ ಓದೋದಕ್ಕೆ ಕೊಡೋದಕ್ಕೆ ಸಮಯ ಕೊಡಬೇಕು. ದೇವರ ಮಾತುಗಳಂತ ಹೇಳುವಂಥ ಸಮಯಗಳು ಸಿಗುತ್ತಾ? ಕೊಡಬೇಕು. ಹಾಡುಗಳನ್ನು ಹಾಡುವಂಥ ಸಮಯಗಳು ಸಿಗುತ್ತಾ? ಕೊಡಬೇಕು, ಮಾಡಬೇಕು. ಯಾರೋ ಇದ್ದಾರೆ ದೂಷಿಸ್ತಾರೆ, ಅವರಿದ್ದರೆ ಆಗಾಗುತ್ತೆ ಹೀಗಾಗುತ್ತೆ ಅಂದ್ಕೊಂಡ್ರೆ ಏನಾಗುತ್ತೆ? ಅವರ ಜೊತೆಗೆ ನಾವು ಕೂಡ ನಾಶವಾಗುವಂಥ ಪರಿಸ್ಥಿತಿಗಳಿರುತ್ತೆ. ಕೊರಿಂಥದವರ ಬರೆದ ಪತ್ರಿಕೆ ನೋಡೋಣ. ಇಲ್ಲಿ ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ ನೋಡಿಕೊಳ್ಳೋಣ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತದೆ. ಆಗೇನು ಬತ್ತು ಕಾಲ? ಓದೋಣ. ಕಠಿಣ ಕಾಲ ಬರುತ್ತದೆ.
ಮನುಷ್ಯರು ಮನುಷ್ಯರು ಸ್ವಾರ್ಥ ಚಿಂತಕರು. ಹಣದಾಸೆಯಿದ್ದವರು, ಮನೆ ಕುಟುಂಬದಲ್ಲಿ ಏನಾಗಿರ್ತಾರೆ ಗೊತ್ತಾ? ಸ್ವಾರ್ಥ ಚಿಂತಕರು. ಒಬ್ಬ ಮನುಷ್ಯನು ಬೇರೆ ಒಬ್ಬ ಬ್ರಾಹ್ಮಣ್ ಪೂಜಾರಿ ವಂಶದಿಂದ ಬಂದಂಥ ಒಬ್ಬ ಮನುಷ್ಯನು ಪೂಜಾರಿ ದೇವಸ್ಥಾನಗಳಲ್ಲಿ ಆರಾಧಿಸ್ತಾ ಇದ್ದಾರೆ. ಅವ್ರು ನಂಬಿದಂಥ ದೇವರನ್ನು ಪೂಜಿಸ್ತಾ ಇದ್ದಾರೆ. ಅವ್ರಿಗೊಬ್ಬ ಮಗು, ಗಂಡು ಮಗು ಇರ್ತಾನೆ. ಅವನು ಬೆಳೀತಾ ಬೆಳೀತಾ ಯಾವ ಹುಡುಗರ ಸವಾಸದಲ್ಲಿ ಬೀಳ್ತಾನೋ ಏನು, ಚಿಕ್ಕ ವಯಸ್ಸಿನಿಂದ ಅನೇಕ ದುಶ್ಚಟಗಳಿಗೆ ಒಳಪಡ್ತಾನೆ. ಒಂದು ಯೌವನ ಪ್ರಾಯಕ್ಕೆ ಬಂದಾಗ ಆತನು ಅವ್ರ ಜೊತೆ ಹೋಗಿ ಕುಡಿಯುವಂಥದ್ದು, ಪಾಪದ ಕಾರ್ಯಗಳನ್ನು ಮಾಡುವಂಥದ್ದು. ಈ ಥರ ಪರಿಸ್ಥಿತಿಯಲ್ಲಿ ಆ ಪಾಪ ಎಲ್ಲಿದೆಯೋ ಅಲ್ಲೇ ಹೋಗಿ ಬರುವಂಥ ಪರಿಸ್ಥಿತಿಯಲ್ಲಿ ಇದ್ದಂಥ ಇವನು ಆ ಪಾಪನ ತೆಗೆದುಕೊಂಡು ಬಂದು ಮನೇಲಿಡುವಂಥದ್ದು, ಕುಡಿಯುವಂಥದ್ದು, ಮುಂತಾದ ಕೆಟ್ಟ ಕಾರ್ಯಗಳನ್ನು ಮಾಡುವಂಥದ್ದು, ಇದೆಲ್ಲ ಎಲ್ಲಿ ಮನೇಲಿ ಸ್ಟಾರ್ಟ್ ಮಾಡಿದ್ದಾನೆ. ಈಗ ಎಲ್ಲ ಕಡೆಯಿಂದ ಆ ತಂದೆ ತಾಯಿಗಳಿಗೆ ಅವಮಾನ, ಧಿಕ್ಕಾರ, ಕುಡಿಯುವಂಥದ್ದು, ಮನೆ ಮುಂದೆ ವಾಂತಿ ಮಾಡಿಕೊಳ್ಳುವಂಥದ್ದು, ಅನೇಕ ದುಸ್ಥಿತಿಗಳಲ್ಲಿ ಇದ್ದಾಗ ಆ ಹುಡುಗನಿಗೆ ದೇವರ ಕೃಪೆಯಿಂದ ಒಂದು ಸುವಾರ್ತೆ ಮುಟ್ಟಿ ಯೇಸು ಪ್ರಭುವಿನ ಕರುವಿಕೆ ಸಿಕ್ಕಿ ಚರ್ಚ್ ಬಳಿ ಹೋಗಿ ದೇವರ ಮಾತುಗಳನ್ನು ಕೇಳಿ ಬದಲಾವಣೆ ಆಯ್ತಾ ಅವರ ಮನೇಲಿ ಏನು ಮಾಡಿದ್ರು ಗೊತ್ತಾ? ಅವ್ರ ಮನೇಲಿ ತಿರಸ್ಕಾರ. ಅವ್ರ ಮನೇಲಿ ತಿರಸ್ಕಾರ. ಮೊದಲಿದ್ದಂಥದ್ದು ನಿಜವಾದಂಥ ಬದುಕ, ಈಗಿರುವಂಥದ್ದು ನಿಜವಾದಂಥ ಬದುಕ. ಆಗಿದ್ದರೆ ಮಗನು ಸಿಗ್ತಾ ಇದ್ನ? ಆಗಿದ್ದಿದ್ರೆ ಮಗನು ಸಿಗ್ತಾ ಇದ್ನ? ಈಗ ಸಿಕ್ಕಿದ್ದಾನೆ, ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ? ಯಾರನ್ನ ಸ್ವೀಕಾರ ಮಾಡ್ತಾ ಇಲ್ಲ ಗೊತ್ತಾ? ಅವರು ಮಗನಲ್ಲ, ಮಗನ ಒಳಗಡೆ ಇರುವಂಥ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಪ್ರಿಯರೇ, ನಿಜವಾಗ್ಲೂ ಈ ಥರ ಸನ್ನಿವೇಶಗಳು ನಡೆದಾಗ ಯೇಸು ಪ್ರಭು ಹೇಳಿದಂಥ ಮಾತು, ಜನರು ನನ್ನನ್ನು ತಿರಸ್ಕಾರ ಮಾಡಿದ್ಮೇಲೆ ನಿನ್ನನ್ನು ಕೂಡ ತಿರಸ್ಕಾರ ಮಾಡ್ತಾರೆ. ಒಂದು ವೇಳೆ ಹೊರಗಡೆ ಹೋರಾಟ ಇಲ್ಲ ಅಂದ್ಕೊಳ್ಳಿ, ಮನೇಲಿ ಹೋರಾಟ ಇರುತ್ತೆ. ಹೋರಾಟಕ್ಕೆ ಅಂತ್ಯನೇ ಇಲ್ಲ. ಇದು ನಿದ್ರೆ ಮಾಡುವಂಥ ಸಮಯ ಇಲ್ಲ. ನಿದ್ರೆ ಮಾಡಿದ್ರೆ ಒಂದು ವೇಳೆ ನಮ್ಮ ಜೀವನ ಅಂತ್ಯ ಆಗೋಯ್ತದೆ. ಇದು ಯಾವತ್ತೂ ಮುಗಿದೇ ಇರುವಂಥ ಹೋರಾಟ. ಒಂದು ವೇಳೆ ಮನೇಲಿ ಹೋರಾಟ ಇಲ್ಲ ಅಂದರೆ ಹೊರಗಡೆ ಇರುತ್ತೆ, ಹೊರಗಡೆ ಇಲ್ಲ ಅಂದರೆ ಮನೇಲಿರುತ್ತೆ. ಇಲ್ಲಾಂದರೆ ಆತ್ಮಿಕ ಜೀವಿತದಲ್ಲಿ ಹೋರಾಟ, ಅನೇಕ ಲೋಕದ ಆಸೆಗಳು, ಆಕಾಂಕ್ಷೆಗಳು ಉಕ್ಕಿ ಹರಿತಾರೆ. ಏನಂತ ಬರ್ತೈತೆ ಅಲ್ಲಿ ವಚನ ಓದೋಣ? ಜನರು ಏನಾಗ್ತಾರಂತೆ? ಸ್ವಾರ್ಥ ಚಿಂತಕರು. ಏನಕ್ಕೆ ಸ್ವಾರ್ಥ? ಆ ತಂದೆ ತಾಯಿಗೆ ಏನು ಬರ್ತದಂತ ಸ್ವಾರ್ಥ? ಜನರೆಲ್ಲ ನೀನು ಯೇಸು ಪ್ರಭುನ ನಂಬ್ಕೊಬಿಟ್ರೆ ನಮ್ಮನ್ನು ಅವಮಾನಿಸ್ತಾರೆ. ಅಂದರೆ ನಿನಗೆ ಅವಮಾನ ಆಗುತ್ತೆ ಅಂತ ನಿನ್ನ ಮಗ ಸತ್ರು ಪರವಾಗಿಲ್ವಾ? ನಿನ್ನ ಮಗ ಬದಲಾವಣೆ ಆಗಿರೋದು ನಿನ್ಗೆ ಒಂಚೂರು ಆಸೆ ಇಲ್ವಾ? ಆಸೆ ಇಲ್ಲ ನೋಡಿ ಪ್ರಿಯರೇ. ಸ್ವಾರ್ಥನ ಇದು? ಸ್ವಾರ್ಥದ ಜೀವಿತನ? ಅನೇಕರ ಮನೆ ಕುಟುಂಬದಲ್ಲಿದೆ ಇದು ಸ್ವಾರ್ಥದ ಜೀವನ. ಅನೇಕ ಮನೆ ಕುಟುಂಬದಲ್ಲಿದೆ ಪ್ರಿಯರೇ. ಅನೇಕ ಊರುಗಳಲ್ಲಿದೆ ಪ್ರಿಯರೇ. ಊರುಗಳಲ್ಲೂ ಕೂಡ ಕ್ರೈಸ್ತರಿಗೆ ಯಾಕೆ ತಿರಸ್ಕಾರ ಮಾಡ್ತಾ ಇದ್ದಾರೆ? ಯಾಕೆ? ಕುಡ್ಕೊಂಡು ಬೀದಿಗಳಲ್ಲಿ ಬಿದ್ದಿರುವಾಗ ಊರಿನ ಮನುಷ್ಯ ಕುಡ್ಕೊಂಡು, ಎಲ್ಲ ಕುಡುಕರು ಕಣೋ ಇವರು, ಕುಡುಕರು, ವ್ಯಭಿಚಾರಿಗಳು ಅಂತ ಪಕ್ಕದೂರವ್ರು ಬೈದ್ರೂ ಮುಖ ಕರ್ಚಿಪಿಕೊಂಡು ಒರೆಸ್ಕೋತಾರೆ. ಯೇಸು ಕ್ರಿಸ್ತನ ನಂಬಿಟ್ಟು ಬದಲಾವಣೆ ಆಗ್ಬಿಟ್ಟು ಬೈಬಲ್ ಹಿಡ್ಕೊ ಹೋಯ್ತಾ ಇದ್ರೆ, ಇವರು ಕ್ರೈಸ್ತರಿಗೆ ಕನ್ವರ್ಟ್ ಆಗ್ಬಿಟ್ಟವ್ರೆ, ಇಲ್ಲಿರುವಂಥ ಜನರನ್ನ ನೀವು ಇರಬೇಡ್ರಿ ಕಣೋ, ಊರು ಬಿಟ್ಟು ಹೋಗ್ರಿ ಅಂತ ಬಹಿಷ್ಕಾರ ಆಗ್ತಾರೆ. ಯಾಕೆ? ಸ್ವಾರ್ಥ. ಒಬ್ಬ ಮನುಷ್ಯ ಬದುಕ್ತಾ ಇದ್ರೆ ಸಹಿಸೋಕ್ಕಾಗ್ದಾರಂಥ ಪ್ರಪಂಚ ಪ್ರೇರೆ ಇದು. ಇಂಥ ಹಣಜಿಯ ಮಧ್ಯದಲ್ಲಿ ಗೋಧಿ ಆಗಿರುವಂಥ ನಾವು ಯಾವ ರೀತಿ ಇರಬೇಕು? ನಿಷ್ಕಪಟರಾಗಿ, ನಿಷ್ಕಳಂಕರಾಗಿರಬೇಕು. ಮೂರ್ಖ ಸಂತಾನದವರ ಮುಂದೆ ಹೇಗಿರಬೇಕು? ನಾವು ಮೂರ್ಖರಾಗಿರ್ಬೇಕಾ? ನಮ್ಮ ಮನೇಲಿ ಇರ್ತಾರೆ ಮೂರ್ಖರು, ಇರ್ತಾರೆ ಊರಲ್ಲಿ ಇರ್ತಾರೆ ಮೂರ್ಖರು. ನಾವು ಹೇಗಿರಬೇಕು ಅಂತ ಹೇಳುತ್ತೆ ಫಿಲಿಪಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಸರಿ ಓದೋಣ. ಅದು ವಚನ 2:7 ಇರ್ಬೋದು. ಒಂದು ಮಾತು ನೋಡೋಣ. ಎರಡು ಏಳು ಇರ್ಬೇಕು ನೋಡಿ. ಒಂದು ನಿಮಿಷ 15ರಿಂದ ಓದೋಣ. ಒಂದು ನಿಮಿಷ 13ರಿಂದ ಓದೋಣ. ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡಿ
ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿ ಎಲ್ಲವನ್ನು ಗುಣಗುಟ್ಟದೆಯೂ ವಿವಾದ ಇರಬಾರ್ದು. ಮನೆ ಕುಟುಂಬದಲ್ಲಿ ವಿವಾದ ಇತ್ತು ಅಂದ್ಕೊಳ್ಳಿ, ಶಾಂತಿ ಇರುತ್ತಾ? ನೆಮ್ಮದಿ ಇರುತ್ತಾ? ಬಿಡುಗಡೆ ಇದೆ ಅನ್ಕೋತೀರಾ? ಇಲ್ಲ. ಅವನು ತಿಳಿಯದೇನು ಮಾತಾಡ್ದ ಬಿಡು, ಆ ಮಾತನ್ನು ಮುಂದುವರಿಸೋದ್ರಿಂದ ನೆಮ್ಮದಿ ಇರುತ್ತಾ? ಬೇರೆ ಜ್ಞಾನಿಯ ಜೊತೆ ಹೋರಾಡಿ ಗೆದ್ದು ಬಿಡ್ಬೋದು. ಯಾರ ಜೊತೆ? ಜ್ಞಾನಿಯ ಜೊತೆ ಹೋರಾಡಿ ಗೆದ್ದು ಬಿಡ್ಬೋದು. ಮೂಢರ ಜೊತೆ ಯಾವತ್ತೂ ಗೆಲ್ಲಕ್ಕಾಗಲ್ಲ. ಯಾಕೆ ಗೊತ್ತಾ? ಅವರ ಮಾತು ಸ್ಥಾಪಿಸಬೇಕೆಂಬುದೇ ಅವ್ರ ಉದ್ದೇಶ. ಹಣಜಿ ಹೇಗಿರುತ್ತೆ? ಮಲಗಿರುತ್ತಾ? ನಿಂತಿರುತ್ತೆ. ನಾನೇ ಗೋಧಿ ಆದಂಥ ನಾವು ಏನೇ ಇರಬೇಕು ಗೊತ್ತಾ? ತಗ್ಗಿಸ್ಕೊ. ಮನುಷ್ಯರಿಗೆ ಎಟುಕುವಂಥ ರೀತಿಯಲ್ಲಿ ತಗ್ಗಿಸ್ಕೊ. ದೇವರಿಗೆ ಸರಿಸಮಾನವಿದ್ದೇನಂತ ಯಾರು ಮೆರೆದಾಡಿದ್ದು? ದುಷ್ಟನು. ನಾನು ಆತನ ಸಿಂಹಾಸನವನ್ನು ಹತ್ತೇನೆ ಅಂತ ದೇವರ ಸರಿಸಮಾನವಾಗಿ ನೋಡಿದಂಥ ಆ ಹಣಜಿ ಏನಾದ? ದೊಬ್ಬಲ್ಪಟ್ಟ. ನಾವು ಕೂಡ ದೊಬ್ಬಲ್ಪಡಬೇಕಾ ಅಥವಾ ನಮ್ಮ ಎದೆಗೆ ಅಪ್ಕೋಬೇಕಾ? ಅವರು ದೊಬ್ಬಾರ್ದು, ನಮ್ಮನ್ನು ದೊಬ್ಬಾರ್ದು. ಅವರು ಏನು ಮಾಡಬೇಕು? ಪ್ರೀತಿಸಬೇಕು. ಓದೋಣ ಅದು ಮಾತು ಸಿಕ್ತಾ? ಫಿಲಿಪಿ ಅದೇ ಓದೋಣ. ಮುಂದೆ ನೋಡಿ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ. ಇದು ಯಾವ ಜಾತಿ ಗೊತ್ತಾ? ಇದು ಮನೇಲೆ 2 ಜಾತಿ ಇದೆ. ಒಂದು ಅಂದರೆ ಜನರು ಅಂದ್ಕೊಳ್ಳೋ ರೀತಿಯಲ್ಲಿ ಕ್ರೈಸ್ತ ಜಾತಿ, ಮತ್ತೊಂದು ಜಾತಿ. ನಮ್ಮ ಜಾತಿ ಬಿಟ್ಟು ಹೊಟ್ಟೋದ್ರು. ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ. ಆದರೆ ಅವನು ಬೇರೆ, ನಾನು ಬೇರೆ. ನೀನು ಬೇಡ, ನೀನು ಯಾಕೆ? ಅವನೇ ಬೇಕು. ಯಾಕೆ ಕುಡ್ಕೊಬಂದು ಓದಿತಾ ಇದ್ನಲ್ಲ ಎದೆ ಮೇಲೆ, ಅವನು ಬೇಕು. ನಾನು ನೋಡಿದ್ದೀನಿ ಪ್ರೇರೆ, ಎಷ್ಟೋ ಕುಟುಂಬದಲ್ಲಿ ಬ್ರದರ್ ನನ್ನ ಬದಲಾಗಿ ಹೆಂಡತಿಗೆ ಹೊಡೆದ್ರೆ ಹುಚ್ಚು ನಾಯಿಗಳು ಹಂಗೆ ಹೊಡಿತಾ ಇದೆ, ರೋಡಲ್ಲೆಲ್ಲ ಇಟ್ಟಾಡ್ಸ್ಕೊಂಡು ಹೊಡಿತಾ ಇದೆ. ಇವತ್ತು ಅವಳು ಹೊಡೆದ್ರೆ ನಾನು ಒದೆ ತಿಂತೀನಿ, ಆದರೆ ನೀನು ಬೇಕಾಗಿಲ್ಲ ನನಗೆ. ಹಳೆಯವನು ಇದ್ದಲ್ಲ, ಆಗಲೇ ಸರಿ ಇದ್ದೆ ನೀನು. ಆಗ ನೀನು ಗಂಡಸು ಕಾಲರ್ ಹಿಂಗೆ ಎತ್ಕೊಂಡು ಕುಡ್ಕೊಂಡು ಮೀಸೆ ಹಿಂಗೆ ತಿರ್ಸ್ಕೊಂಡು ಬರ್ತಾ ಇದ್ದಲ್ಲ, ಬಂದು ನನ್ನ ಎದೆ ಮೇಲೆ ಓದಿತಾ ಇದ್ದಲ್ಲ, ಆಗ ನೀನು ಗಂಡಸು. ಈಗ ನೀನೇನಾಗಿದೆಯಾ? ನೀನು ಗಂಡಸಲ್ಲ. ಯಾವ ಬೈದರೂ ಬೈಸ್ಕೋತೀಯ, ಒಂದೇಟು ಹೊಡೆದ್ರು ಬೈಸ್ಕೋತೀಯ, ಯಾರಾದ್ರೂ ಮೋಸ ಮಾಡಿದ್ರು ಮೋಸ ಹೋಯ್ತೀಯ. ನೀನು ಬೇಕಾಗಿಲ್ಲ ನನಗೆ, ಅವನು ಬೇಕು ಅಂತಾರೆ. ಏನು ಹಂಗಿದ್ದಿದ್ರೆ ನನ್ನ ಹೆಂಡತಿ ವಿಧವೆ ಆಗೋಯ್ತಾ ಇದ್ಲು ಅಂತ ಅವ್ಳಿಗೆ ಅರ್ಥ ಆಯ್ತಲ್ಲ. ನೀನು ವಿಧವೆ ಆದರೆ ಏನು? ಹಾಗೂ ಇವತ್ತು ಇದ್ರ ವಿಚಾರವನ್ನು 2 ನಿಮಿಷ ಮಾತಾಡ್ತೇನೆ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ಆದವ್ರಿಗೂ ಮದುವೆ ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು. ಯಾಕೆ ಗೊತ್ತಾ? ಆಸ್ತಿ ನೋಡಿ, ಅಂತಸ್ತು ನೋಡಿ ಮಾಡ್ತಾಯಿದ್ದಾರೆ. ಯಾಕೆ ಗೊತ್ತಾ? ಮಗಳಿಗೆ ಕಿವಿ ಮಾತೇನು ಹೇಳ್ತಾರೆ ಗೊತ್ತಾ? ನಾನು ಕೇಳಿದ್ದೀನಿ, ನನಗೆ ಗೊತ್ತು. ಅನೇಕ ಮದುವೆಗಳು ನಾನು ನೋಡಿದ್ದೀನಿ. ಇವನು ಹೋದರೆ ಹೋದ. ನೀನು ವಯಸ್ಸಲ್ಲಿದೆಯಮ್ಮ. ಎಷ್ಟು ನಿನಗೆ? 18. ಅವನಿಗೆಷ್ಟು? 48. ಇನ್ನು 10 ವರ್ಷದಲ್ಲಿ ಹೋಯ್ತಾನೆ. ಈ ಆಸ್ತಿ ಯಾರಿಗೆ? ನಿನಗೆ. ಇಷ್ಟಪಟ್ಟದ ಜೊತೆ ಇರು. ತಾಯಿ ಹೇಳೋದನ್ನು ನೋಡಿದ್ದೇನೆ, ತಂದೆ ಹೇಳಲ್ಲ, ತಾಯಿ ಹೇಳೋದನ್ನು ನೋಡಿದ್ದೇನೆ. ತಂದೆಗೆ ಅದು ಇಷ್ಟ ಇಲ್ಲ ಮದುವೆ, ತಾಯಿ ಹೇಳುವಂಥ ಪರಿಸ್ಥಿತಿ. ಎಂಥ ಪರಿಸ್ಥಿತಿ ಪ್ರೇರೆ ಪ್ರಪಂಚ. ಹಣ ಎಂಥ ಪರಿಸ್ಥಿತಿ ತಂದಿದೆ ಮನುಷ್ಯನನ್ನು. ಸತ್ರು ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ವಯಸ್ಸಿದ್ದಲ್ಲ, ಇನ್ನೊಂದು ಮದುವೆ ಮಾಡ್ಕೊ, ಆರಾಮಾಗಿರ್ತೈತೆ. ಈಗ ಸದ್ಯಕ್ಕೆ ಆಗು. ಇಂಥ ಶ್ರೀಮಂತ ಸಿಗಲ್ಲ. ಇಂಥ ಪ್ರಪಂಚದಲ್ಲಿದ್ದೇವೆ. ಮನೆ ಕುಟುಂಬದಲ್ಲಿ ಹಣಜಿ ಕೂಡ ಗೋಧಿನ ಹಾಳು ಮಾಡುವಂಥ ಪರಿಸ್ಥಿತಿ. ಆದರೆ ನಾವು ಹೇಗಿರಬೇಕು? ಇದು ಯಾವ ಸಂತಾನ ಅಂತ? ಇದು ಬುದ್ಧಿವಂತ ಸಂತಾನ ಅಂದ್ಕೊಂಡಿದ್ದೀರಾ? ಅಯ್ಯೋ, ನನ್ನ ಅಪ್ಪ ಹಣ ಸಂಪಾದನೆ ಬಗ್ಗೆನೇ ಮಾತಾಡ್ತಾನೆ. ಎಷ್ಟು ಒಳ್ಳೆ ಅಪ್ಪ. ನಾಳೆ ದಿವಸ ನಮ್ಮ ಆಸ್ತಿ ಕೂಡಿಸೋದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಎಷ್ಟು ಒಳ್ಳೆ ತಂದೆ. ನಮ್ಮ ತಾಯಿನೂ ಸರಿಯಿಲ್ಲ. ಅವಳು ಯಾವಾಗೂ ದಾನ ಧರ್ಮ ಅದು ಇದು ಅಂತ ಇರ್ತಾಳೆ. ಇವಳು ಬಿಕಾರಿ ಮಾಡಿ ನಮ್ಮನ್ನು ಹೋಗ್ಬಿಡ್ತಾಳೆ. ಇವನ್ಕಿಂತ ನಮ್ಮ ಅಪ್ಪನೇ ಪರವಾಗಿಲ್ಲ. ಒಂದು ಸೈಟ್ ತೊಗೊಂಡಿದ್ದಾರಲ್ಲಿ. ಅವ್ರು ಸಾಯೋಕ್ಕಿಂತ ಮುಂಚೆ ನನಗೆ ಏನೇನೋ ಮಾಡಬೇಕಂತ ಅಂತ ಹೋಗ್ತಾ ಇದ್ದಾರೆ. ನಮ್ಮಪ್ಪ ಎಷ್ಟು ಒಳ್ಳೆಯವರು, ನಮ್ಮಮ್ಮ ಎಷ್ಟು ಒಳ್ಳೆಯವಳು ನಮ್ಮಮ್ಮ. ನನ್ನ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾಳೆ. ಈ ನಶಿಸಿ ಹೋಗುವ ಶರೀರಕ್ಕೋಸ್ಕರ ಚಿಂತೆ ಮಾಡೋರು ನಿನ್ನ ಭವಿಷ್ಯ ಕಟ್ಟೋರಲ್ಲಪ್ಪ. ಅಲ್ಲ ಕಣಮ್ಮ, ನಿನ್ನ ಶರೀರವನ್ನು ಕುರಿತು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ
ಶರೀರ ನಾಶವಾಗುವಂಥದ್ದು. ಅವರು ನಾಶವಾಗ್ತಾರೆ, ಒಂದು ದಿವಸ ನೀನು ನಾಶವಾಗ್ತೀಯ. ಅಮ್ಮ ಕುಂಡಿಸ್ಕೊಳ್ಳೋದು ಎಲ್ಲಿವರೆಗೂ ಗೊತ್ತಾ? ಎಲ್ಲಿವರೆಗೂ ಕುಂಡಿಸ್ಕೊತಾಳಮ್ಮ? ಎಲ್ಲಾದರೂ ಇಲ್ಲಿ ಹೆಗ್ಲ ಮೇಲೆ ಕುಂಡಿಸ್ಕೋಗೋದು ನೋಡಿದ್ರ ಅಮ್ಮ? ಯಾವ ತಾಯಿ ದೇವ್ರನ್ನ ನಾನು ಕಿಂಡಲ್ ಮಾಡ್ಬೇಕಂತ ಹೇಳ್ತಲ್ಲ. ತಾಯಿ ಎಲ್ಲಿವರೆಗೂ ಕುಂಡಿಸ್ತಾರೆ? ಸೊಂಟದವರೆಗೂ ಮಾತ್ರ. ಅಪ್ಪ ಎಲ್ಲಿ ಕುಂಡಿಸ್ಕೋತಾರೆ ಗೊತ್ತಾ? ನಾನು ನೋಡಿದ್ದಕ್ಕಿಂತ ನೀನು ಹೆಚ್ಚಾಗಿ ನೋಡ್ಬೇಕಣೋ. ಶತ್ರುವಿನ ಕಾರ್ಯ ನಾನು ಎಷ್ಟು ನೋಡಿದ್ದೀನಿ ಗೊತ್ತಾ? ನನ್ನ ಇಸ್ವಿಲಿ, ನನ್ನ ಜೀವಮಾನದಲ್ಲಿ, ನನ್ನ ಸರ್ವೀಸಲ್ಲಿ ಎಂಥ ದುಷ್ಟನನ್ನು ನೋಡಿದ್ದೀನಿ ಗೊತ್ತಾ? ಎಂತೆಂಥ ಶತ್ರುಗಳ ಜೊತೆ ನಾನು ಹೋರಾಡಿದ್ದೀನಿ ಗೊತ್ತಾ? ಮಗನೇ, ನನಗಿಂತ ನೀನು ಪವರ್ಫುಲ್ ಆಗಬೇಕು. ಎಲ್ಲಿ ಕುಂತ್ಕೋ, ನಾಳೆ ಕೂತ್ಕೋ, ನೋಡೋನ ಕಾರ್ಯ, ಅವನ ಬಾಣಗಳನ್ನು ಗ್ರಹಿಸು, ಆಗ ನೀನು ಯುದ್ಧ ಮಾಡೋಕ್ಕೆ ಶಕ್ತನಾಗ್ತೀಯ. ಕಂಕ್ಳ ಮೇಲೆ ಕೂತ್ಕೊಂಡ್ರೆ ನಿನ್ನ ತಾಯಿ ನೋಡ್ತಾ ಇರ್ತಾಳೆ ಲೋಕ, ಅವಳು ಸರಿ ಸಮಾನವಾಗಿ ನೋಡೋಕೆ ಹೋಗಬೇಡ. ತಂದೆಯ ಆಜ್ಞೆಗಳನ್ನು, ಅದಕ್ಕೆ ಜ್ಞಾನೋಕ್ತಿಗಳು ಏನು ಹೇಳ್ತೆ ಗೊತ್ತಾ? ನಿನ್ನ ತಂದೆಯ ಆಜ್ಞೆಗಳನ್ನು ಪಾಲಿಸು, ನಿನ್ನ ತಾಯಿಯ ವಿವೇಕದ ಬೋಧನೆಗೆ ಕಿವಿಗೊಡು. ಒಳ್ಳೇದು ಶತ್ರು ಹೇಳಿ ಪ್ರೇರೆ, ಶತ್ರು ಒಳ್ಳೇದು ಹೇಳಿ, ಶತ್ರು ಹೇಳಿ ಕೇಳಬೇಕು. ಒಳ್ಳೇದಲ್ವಾ? ಒಳ್ಳೇದೇ, ಕೆಟ್ಟದ್ದೇ. ಶತ್ರುಗಳು ಕೂಡ ಒಳ್ಳೇದು ಹೇಳಿದ್ರೆ ನಾವು ಕೇಳಬೇಕು. ಮಿತ್ರನ ಮಾತು ಹೇಗಿರುತ್ತೆ ಗೊತ್ತಾ? ಮಿತ್ರನ ಮಾತು ಚುಚ್ಚು ಥರ ಇರುತ್ತೆ. ಮಿತ್ರನ ಮುತ್ತುಗಳು ಎಲ್ಲರೂ ಮುತ್ತು ಕೊಡ್ತಾನೆ, ತುಟಿ ಕೊಡ್ತಾನೆ, ಇಲ್ಲಿ ಕೊಡ್ತಾನೆ. ನಿನ್ನಂಥ ಫ್ರೆಂಡ್ ಇಲ್ಲ ಕಣೋ, ಸೂಪರ್ ಕಣೋ, ನೀನು ವಂಡರ್ಫುಲ್ ಕಣೋ. ಇವನೇನು ಬೆನ್ನಲ್ಲಿ ಚೂರಿ ಇಕ್ಕಿರ್ತಾನೆ, ನಿಧಾನ ತುರ್ತಾ ಇರ್ತಾನೆ. ಮುನ್ಗಡೆ ಬರೋವರೆಗೂ ಗೊತ್ತಾಗಲ್ಲ ಆ ಚೂರಿ, ಮುನ್ಗಡೆ ಬರೋವರೆಗೂ ಗೊತ್ತಾಗಲ್ಲ. ಮುನ್ಗಡೆನ ಬಂದು ನಿನ್ನನ್ನು ಉದ್ಧಾರ ಮಾಡ್ಬೇಕಂತ ಸ್ನೇಹಿತನು ಏನು ಮಾಡ್ತಾನೆ? ಮುಂದೆನೇ ಬೆತ್ತ ಹಿಡ್ಕೊಂಡಿರ್ತಾನೆ. ಏನಂತಾನೆ ಗೊತ್ತಾ ದಾವಿದನು ಏನಂತಾನೆ ಗೊತ್ತಾ? ನಾನು ತಪ್ಪು ಮಾಡಿದಾಗ ನನ್ನನ್ನು ಗದರಿಸುವವರು, ಎಚ್ಚರಿಸುವವರು ನಿಜವಾಗ್ಲೂ ಅವರು ನನಗೆ ಹೊಡೆದ್ರೆ ನನಗೆ ತೈಲ ಹಚ್ಚದಂತೆ. ನನಗೆ ನೀತಿವಂತನು ನನ್ನನ್ನು ಹೊಡೆಯಲಿ. ಅದೇನಂತೆ? ಉಪಕಾರ ಪ್ರಿಯರೇ, ಉಪಕಾರ ಅಂತ ಹೇಳ್ತಾ ಇದ್ದಾನೆ. ಯಾರು? ದಾವಿದನು. ನೀತಿವಂತ ನನ್ನ ಹೊಡೆಯಲಿ, ಅದು ನನಗೆ ಉಪಕಾರ. ಇವತ್ತು ಯಾರಾದರೂ ಹೇಳಿದ್ರೆ ಕೇಳ್ತಾರ? ಏನು ನಂಬ್ಕೊಂಡ್ರೆ ಆಗೋದಿಲ್ಲ. ಯಾವಾಗ ನೋಡು ಬುದ್ಧಿ ಮಾತು ಹೇಳ್ತಾರೆ, ಯಾವಾಗ ನೋಡು ನಮಗೆ ದೇವ್ರ ಮಾತೇ ಹೇಳ್ತಾ ಇರ್ತಾರೆ. ಏನು ಮಾತಾಡೋದೇ ಇಲ್ಲ. ಏನು ಮಾತಾಡಬೇಕು? ಬದುಕಿಸುವಂಥದ್ದು ದೇವ್ರ ವಾಕ್ಯ ಅಲ್ವಾ? ಅದಕ್ಕೆ ದೇವ್ರ ಮಾತನ್ನು ಹೇಳ್ತೇವೆ, ದೇವ್ರ ಜ್ಞಾನವನ್ನು ಹೇಳ್ತೇವೆ. ಸ್ವೀಕಾರ ಮಾಡಿದ್ರೆ ನಿನ್ನ ಅದೃಷ್ಟ. ಪ್ರಪಂಚದಿಂದ ದೂರ ಆಗಿರ್ತೀಯ, ಹಣಜಿಯಿಂದ ದೂರ ಆಗಿರ್ತೀಯ, ಗೋಧಿಯ ಹಾಗೆ ಫಲ ಕೊಡುವಳಾಗಿರ್ತೀಯ. ಇಲ್ಲ ಲೋಕನೂ ಬೇಕು ದೇವರು ಬೇಕು ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ವಲ್ಲ? ಅದು ಸಾಧ್ಯನೇ ಇಲ್ಲ. ಬೆಳೆದ್ಬಿಟ್ಟಿದ್ದೇವೆ, ಜೊತೆಲಿ ಬೆಳೆದ್ಬಿಟ್ಟಿದ್ದೇವೆ. ಬೆಳೀತಾ ಏನಾಗಬೇಕು? ಬೇರೆಯಾಗಿ ಕಾಣಬೇಕು. ನಾವು ಮಿಂಗಲ್ ಆಗಬಾರ್ದು. ಏನು ಹೇಳುತ್ತೆ ಕೊರಿಂಥದವರ ಬರೆದ ಪತ್ರಿಕೆ? ವಿಗ್ರಹಕ್ಕೂ ದೇವಾಲಯಕ್ಕೂ ಏನಿದೆ? ಎರಡೂ ಒಂದೇನಾ? ನಿನಗೂ ಲೋಕಕ್ಕೂ ಒಂದೇನಾ? ಇಲ್ಲ. ನೀನು ಬೇರೆ, ನಿನ್ನ ಕಾರ್ಯಗಳು ಬೇರೆ, ನಿನ್ನ ಜೀವನನೇ ಬೇರೆ, ಪ್ರಪಂಚ ಬೇರೆ. ಅದ್ರ ಜೊತೆ ನೀನು ಒಂದಾಗಬೇಡ. ಅದು ನಿನ್ನ ಜೊತೆ ಸೇರಿಸ್ಕೊ, ನೀನು ಅದ್ರ ಜೊತೆ ಹೋಗಬೇಡ. ನೀನು ಅದ್ರ ಜೊತೆ ಮಿಂಗಲ್ ಆಗಬೇಡ. ನೀನು ಬೇರೆ ಆಗಿ ಬದುಕು. ನಿನ್ನ ಜೀವನ ಮೂರ್ಖ ಸಂತಾನದವರ ಮುಂದೆ ಹೇಗಿರಬೇಕಂತೆ ವಚನ ಮುಂದೆ ಓದೋಣ. 2:17 ಇರಬೇಕು. ಫಿಲಿಪಿ. ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ಒಂದು ನಿಮಿಷ 15 ಓದೋಣ. ಫಿಲಿಪಿ 2:15. ಹೀಗೆ ನೀವು ನಿರ್ದೋಷಿಗಳಾಗಿರಬೇಕು. ದೋಷಿಗಳಿರ್ತಾರೆ ಅಕ್ಕಪಕ್ಕ, ದೋಷಿಗಳು ಮನೆ ಕುಟುಂಬಗಳೆಲ್ಲ ಇರ್ತವೆ. ಆದರೂ ನಾವು ಏನಾಗಿರಬೇಕು? ನಿರ್ದೋಷಿಗಳಾಗಿರಬೇಕು. ಅವ್ರು ಮಾಡುತ್ತಿರುವಂಥ ಕಾರ್ಯಗಳಲ್ಲಿ ನಾವು ಕೈ ಹಾಕಬಾರದು. ಅವರು ಬದುಕ್ತಾರಂಥ ಲೋಕದ ರೀತಿಯಲ್ಲಿ ನಾವು ಬದುಕಿರಬಾರ್ದು. ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿ ಮಧ್ಯದಲ್ಲಿ ಎಲ್ಲಿರ್ತಾರೆ? ಅವರು ಬೇರೆ ಬೇರೆ ಇರ್ತಾರೆ, ಮಧ್ಯದಲ್ಲಿ ಇರ್ತಾರೆ. ನಮ್ಮ ಮಧ್ಯದಲ್ಲಿ ಇರ್ತಾರೆ, ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಮ ಸಂಬಂಧಿಕರಾಗಿರ್ತಾರೆ, ನಮ್ಮ ಊರಲ್ಲಿ ಇರ್ತಾರೆ. ಇವರ ಮಧ್ಯದಲ್ಲಿ ನಾವೇನಾಗಿರ್ಬೇಕು? ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ನಿಷ್ಕಳಂಕರು, ಕಳಂಕ ಇರಬಾರ್ದು, ಕಳಂಕ ತಂದ್ಕೋಬಾರ್ದು. ನಾವು ನಿಷ್ಕಳಂಕರಾಗಿರಬೇಕು. ಯಾರು ನಿಷ್ಕಳಂಕರು? ಯೇಸು ಕ್ರಿಸ್ತನ ರಕ್ತವು ಇಂಥದ್ದು ನಿಷ್ಕಳಂಕವಾದಂಥ ರಕ್ತ.
ಆತನ ರಕ್ತ ಪವಿತ್ರವಾದಂಥ ರಕ್ತ, ತಪ್ಪು ಮಾಡದೇ ಇರೋಂಥ ರಕ್ತ, ಪಾಪಾತ್ಮರಿಗೋಸ್ಕರ ಪ್ರಾಣ ಕೊಟ್ಟಂಥ ರಕ್ತ ಅದು. ಆ ರಕ್ತ ಹೇಗೆ ನಮ್ಮನ್ನು ತೊಳೆದು ನಿಷ್ಕಳಂಕರಾಗಿ ಅದು ಮಾಡೋದಕ್ಕೋಸ್ಕರ ತಾನು ಕಳಂಕ ಹೊತ್ತುಕೊಂಡು ಬಂದು, ತಾನು ಕಳಂಕನಾದನು, ತಾನು ಪಾಪಾತ್ಮರ ಪಾಪವನ್ನು ಹೊತ್ತುಕೊಂಡು ತಾನು ಶಿಲುಬೆಯ ಕಂಬವನ್ನು ಹೊತ್ತಿದೆ ಎಂದಕ್ಕೋಸ್ಕರ ನಾವು ನಿಷ್ಕಳಂಕರಾಗಿ ಬದುಕಬೇಕು. ನನ್ನನ್ನು ನೋಡಿದ್ರೆ, ನನ್ನ ಮಗನನ್ನು ನೋಡಿದ್ರೆ ನನ್ನ ತಂದೆನ ನೋಡಿದ ರೀತಿಯಲ್ಲಿ ಕಾಣಿಸ್ಬೇಕು. ಇವನಲ್ಲಿ ನಾನು ಕಾಣಬೇಕು, ಇವನಲ್ಲಿ ನಾನು ಬದಲಾವಣೆ ಕಾಣಬೇಕು. ತಂದೆ ಏನು ಇಷ್ಟಪಟ್ಟರು? ಒಬ್ಬ ಮನುಷ್ಯನು ಸಾಯೋದು ಪರವಾಗಿಲ್ಲ, ಒಬ್ಬ ಮಗನ ಸತ್ರ ಎಷ್ಟು ಜನ ಮಕ್ಕಳು ಸಿಗ್ತಾರೆ? ಇವಾಗ ಕೋಟ್ಯಾಂತರ ಜನ ಮಕ್ಕಳು ಸಿಗ್ತಾರೆ. ಒಂದು ಮನೆ ಪ್ರಿಯರೇ, ಒಂದು ಮನೆಯಲ್ಲಿ ನಾವು ಫಿಲಮಲ್ಲೆಲ್ಲ ನೋಡಿದ್ದೇವೆ, ಒಬ್ಬ ಹೀರೋಗೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಏನಂತ? ನೀನು ಯಾರಿಗೆ ಜಾಸ್ತಿ ಇಷ್ಟಪಡ್ತಾ ಇದೆಯಾ, ನೀನು ಯಾರ ಮೇಲೆ ಜಾಸ್ತಿ ಆಸೆ ಇದೆ, ಅವನ್ನ ಕಿಡ್ನಾಪ್ ಮಾಡ್ಕೋಗಿ ಮಿಗ್ದವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋದು. ಇವನ್ನ ಸಾಯಿಸ್ತೀನಿ, ಇಲ್ಲ ಇವನು ಬಿಡು, ಇವನ್ನ ಸಾಯಿಸ್ತೀನಿ, ಇಲ್ಲ ಬಿಡು, ಇಲ್ವಾ ಇವನ್ನ ಕೊಂದಾಕ್ತೀನಿ. ಆವಾಗ ಏನು ಮಾಡ್ತಾನೆ ಹೀರೋ? ಏನು ಮಾಡ್ತಾನೆ? ತಾನು ಇಷ್ಟಪಟ್ಟವ್ರನ್ನ ಕರ್ಕೊಂಡು ಇವ್ರನ್ನ ಬಿಡ್ತಾರೆ. ಆದರೆ ಈ ದೇವರು ಹೀರೋ ಎಂಥವ್ರು ಗೊತ್ತಾ? ನನ್ನ ಮಗನ ಜಾಗದಲ್ಲಿ ನನ್ನ ಮಗನ ಸಾರೂಪ್ಯವುಳ್ಳವರಾಗಿ ನಾನು ಇವ್ರನ್ನ ಮಾರ್ಪಡಿಸೋದಕ್ಕೆ ನಾನು ಶಕ್ತನು. ಆದ್ದರಿಂದ ಮಗನೇ, ನಿನ್ನ ಕೊಡು ಪ್ರಾಣ, ನಿನ್ನ ಕೊಡು, ನಿನ್ನ ಮೂಲಕ ಇವರು ಬದಲಾವಣೆ ಆಗಬೇಕು. ನಿನ್ನ ಪ್ರೀತಿಯ ತ್ಯಾಗವನ್ನು ನೋಡಿ ಈ ನಿನ್ನ ಸಹೋದರರು ಬದಲಾಗಬೇಕು ಅನ್ನುವಂಥ ಉದ್ದೇಶದಿಂದ ತನ್ನ ಪ್ರಾಣವನ್ನು ಧಾರೆ ಎರೆದನು. ಧಾರೆ. ಆ ಪ್ರಾಣದಿಂದ ನಾವೆಲ್ಲ ಬದುಕಿದ್ದೇವೆ ಪ್ರೇರೆ. ಒಬ್ಬರಾದರೂ ನನ್ನ ಮಗನ ರೂಪದಲ್ಲಿ ಆಗ್ತಾರಂಥ ದೇವರ ತವಕ, ಒಬ್ಬರಾದರೂ ನನ್ನ ಮಗನ ರೀತಿಯಲ್ಲಿ ಬದಲಾಗ್ತಾರೋ ಅನ್ನೋಂಥ ಆಸೆ ಆಕಾಂಕ್ಷದಿಂದ ದೇವರು ಕಾಯ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ನೀವು ದಿನೇ ದಿನೇ ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಮಾಡಬೇಕು. ಒಂದೇ ಸರಿ ಆಗತ್ತಾ? ಆಗಲ್ಲ. ದಿನೇ ದಿನೇ ಬದಲಾವಣೆ, ದಿನೇ ದಿನೇ ನಮ್ಮಲ್ಲಿ ಚೇಂಜಸ್ ಕಾಣಬೇಕು ಪ್ರೇರೆ. ಇಲ್ಲಾಂದರೆ ಇಷ್ಟು ವಾಕ್ಯಗಳು, ಗುರುವಾರ ವಚನ, ಭಾನುವಾರ ವಚನ, ನಿಜವಾಗ್ಲೂ ಇಲ್ಲಿ ಬಂದು ವಾಕ್ಯ ಹೇಳ್ಬೇಕಾದ್ರೆ ಎಷ್ಟು ಸಿದ್ಧತೆಗಳಿರುತ್ತೆ ಗೊತ್ತಾ? ಎಷ್ಟು ಆಲೋಚನೆಗಳಿರುತ್ತೆ ಗೊತ್ತಾ? ಯಾವ ರೀತಿ ಹೇಳಿದ್ರೆ ಸಹೋದರರು ಕೆಲಸಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಮಾಡಿ ಅವ್ರ ಆಲೋಚನೆಗಳು, ಅವ್ರ ಭಾವನೆಗಳು, ಈ ಸಹೋದರನ ಹೇಗೆ ಬೆಳೆಸಲಿ, ಹೇಗೆ ನಡೆಸಲಿ, ಯಾವ ರೀತಿಲಿ ಶತ್ರು ಇವ್ರ ಮೇಲೆ ಬೀಳ್ತಾ ಇದ್ದಾನೆ ಅಂತ ಆ ಕುರುಬರು ಏನು ಮಾಡ್ತಾಯಿದ್ದಾರೆ? ನಮ್ಮನ್ನು ಕುರಿತು ಆಲೋಚನೆ ಮಾಡ್ತಾಯಿದ್ದಾರೆ. ಪ್ರತಿದಿನವೂ ಕೂಡ ಸಭೆಯ ಕುರುಬರನ್ನು ನಾವು ನೆನೆಸಿ ಏನು ಮಾಡಬೇಕು ಗೊತ್ತಾ? ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಮರಿಬಾರ್ದು. ಅವ್ರ ಮನೆ ಕುಟುಂಬಕ್ಕೋಸ್ಕರ, ಅವ್ರಿಗೋಸ್ಕರ, ಅವರ ಕೆಲಸ ಕಾರ್ಯಗಳಿಗೋಸ್ಕರ ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಯಾರ ಮೇಲೆ ಶತ್ರುಗಳ ಕಣ್ಣಿರುತ್ತೆ ಗೊತ್ತಾ? ಮಿಲ್ಟ್ರಿಲಿ ನೋಡಿ, ಜಾಸ್ತಿ ಯಾರು ಶತ್ರುಗಳನ್ನ ಸಾಯಿಸ್ತಾರೆ ಅವ್ರ ಮೇಲೆ ಕಣ್ಣು ಜಾಸ್ತಿ. ಇವನ ಕಡೆಯಿಂದ ಬರ್ತಾರೋದು ಬುಲೆಟೆಲ್ಲ ನಮ್ಮ ಶತ್ರುಗಳನ್ನ ಸಾಯಿಸ್ತಾ ಇದ್ಕೊಂಡು, ಇವಾಗ ಏನು ಮಾಡಬೇಕು? ಫಸ್ಟು ಇವನ್ನ ಬಿಡಿಸು, ಆಮೇಲೆ ಮಿಗ್ದವರೆಲ್ಲ ಚಿಲ್ಲರೆಗಳನ್ನ ನೋಡ್ಕೊಳ್ಳೋಣ. ಕ್ರಿಕೆಟಲ್ಲೂ ಹಂಗೇನೆ. ಒಳ್ಳೆ ಬ್ಯಾಟ್ಸ್ಮನ್ ಯಾರಿರ್ತಾರೆ? ಇವನು ಒಬ್ಬ ಔಟ್ ಆದರೆ ಸಾಕು, ಮಿಗ್ದವ್ರನ್ನೆಲ್ಲ ಆರಾಮಾಗೆ ನಾವು ಬೋಲ್ಡ್ ಮಾಡ್ಬೋದು ಅಂತ ಅವನ ಮೇಲೆ ಟಾರ್ಗೆಟ್ ಇರುತ್ತೆ. ಶತ್ರುಗೂ ಕೂಡ ಯಾರ ಮೇಲೆ ಟಾರ್ಗೆಟ್ ಗೊತ್ತಾ? ಸಭಾ ಪಾಲಕರ ಮೇಲೆ ಕಣ್ಣಿರುತ್ತೆ, ಅವ್ರ ಮನೆ ಕುಟುಂಬದವರ ಮೇಲೆ ಕಣ್ಣಿರುತ್ತೆ, ಅವ್ರು ಮಾಡ್ತಾರಂಥ ಕೆಲಸ ಕಾರ್ಯಗಳ ಮೇಲೆ ಕುಟುಂಬದಲ್ಲೇ ಕಣ್ಣಿರುತ್ತೆ. ಆದ್ದರಿಂದ ನಮ್ಮ ಬಾಧ್ಯತೆ ಏನು? ನಮ್ಮ ಬಾಧ್ಯತೆ ಏನು? ಏನಾದರೂ ಕೇಳ್ತಾ ಇದ್ದಾರಾ? ಏನಾದರೂ ಸಹಾಯವನ್ನು ಕೇಳ್ತಾ ಇದ್ದಾರಾ ನಮ್ಮಿಂದ? ಏನೂ ಇಲ್ಲ. ಪ್ರಾರ್ಥನೆ ಎಂಬುವಂಥ ಸಹಾಯ ನೆನೆಸ್ಕೊಳ್ಳಿ. ಎಷ್ಟೇ ಲಕ್ಷ ನಷ್ಟವಾದರೂ, ಏನೇ ಆದರೂ ದೇವರ ಸೇವೆಯನ್ನು ಬಿಡಬಾರದು. ದೇವರ ಕೆಲಸವನ್ನು ಕಡೆಯವರೆಗೂ ನಾನು ಸಾಗಿಸ್ಕೋಬೇಕು ಅನ್ನೋಂಥ ಕುತೂಹಲದಿಂದ, ದಾಹದಿಂದ ಸೇವೆ ಮಾಡ್ತಾರಂಥ ಸಭಾಪಾಲಕರಿಗೋಸ್ಕರ ಮಾಡೋಣ. ಎಲ್ಲ ಸಭಾಪಾಲಕರಿಗೋಸ್ಕರ ಮಾಡೋಣ. ಪ್ರಾಮುಖ್ಯವಾಗಿ, ವಿಶೇಷವಾಗಿ ನಾವು ಯಾವ ಸಭೆಯಲ್ಲಿ ಹೋಗ್ತಾ ಇರ್ತೇವೋ ಆ ಸಭಾಪಾಲಕರನ್ನು ಕಾಯುವಂಥ ಜವಾಬ್ದಾರಿ ಪ್ರಾರ್ಥನೆ ಮೂಲಕ ಅವ್ರಿಗೆ ನಾವು ಏನು ಸಲ್ಲಿಸೋಕ್ಕಾಗತ್ತೆ, ಏನು ಕೊಡೋಕ್ಕಾಗತ್ತೆ? ಏನೂ ಇಲ್ಲ. ಅವ್ರ ನಮ್ಮಿಂದ ಏನೂ ಬಯಸೋದಿಲ್ಲ. ಪ್ರಾರ್ಥನೆ ಎಂಬುವಂಥ ಸಹಾಯ, ಈ ಪ್ರಾರ್ಥನೆ ಎಂಬುವಂಥ ಸಹಾಯವು ನಾವೆಲ್ಲರೂ ಮಾಡಬೇಕಾಗಿದೆ ಪ್ರೇರೆ. ಓಕೆನಾ? ವಚನವು ಅನೇಕ ನೋಡಿದ್ದೇವೆ, ಸಮಯವು ಕೂಡ ಆಗಿದೆ, ಎಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ನಂಬ್ತಾ ಇದ್ದೇನೆ. ದೇವರ ಸ್ತೋತ್ರವಾಗಲಿ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ಮುಗಿಸ್ಕೊಂಡು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತಾ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ರಾತ್ರಿಯ ವೇಳೆಯಲ್ಲಿ ಅಪ್ಪ ತಂದೆ, ಕೆಲವು ಮಾತುಗಳನ್ನು ತಂದೆ ನಾವು ಕೇಳಿದ್ದೇವೆ.
ಅರ್ಥ ಮಾಡಿಕೊಂಡಿದ್ದೇವೆ ತಂದೆ. ಅಪ್ಪ, ಮೂರ್ಖ ಸಂತಾನದವರ ಮುಂದೆ ತಂದೆ ಜ್ಯೋತಿರ್ಮಂಡಲಗಳಾಗಿ ನಾವು ಹೊಳೆಯುವಂತೆ ಸಹಾಯ ಮಾಡಿ ತಂದೆ. ನಿಮ್ಮ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸಲಿ ಅಂತ ಹೇಳಿದಿರ ತಂದೆ. ನೋಡಿದ್ರೆ ದೇಶದಲ್ಲಿ ಅಂಧಕಾರದ ಪಾಪದ ಕತ್ತಲೆ ಇದೆ, ಅನೇಕ ಊರುಗಳಲ್ಲಿ ಕತ್ತಲಿದೆ. ಇದು ಮಾತ್ರವಲ್ಲದೆ ಅನೇಕ ಮನೆ ಕುಟುಂಬಗಳಲ್ಲೂ ಕೂಡ ಕತ್ತಲೆ ಇದೆ ತಂದೆ. ಈ ಕತ್ತಲೆಯಲ್ಲಿ ಕೂಡ ನಾವು ಸೇರದೆ ನಾವು ಹೊಳೆಯುವ ನಕ್ಷತ್ರಗಳಂತೆ ತಂದೆ, ಅವರ ಜೀವನಗಳು ಕೂಡ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ತಂದೆ ನಮ್ಮ ಪ್ರವರ್ತನೆಗಳು, ನಮ್ಮ ನಡವಳಿಕೆಗಳು, ನಮ್ಮ ಮಾತು ಒಳ್ಳೆಯ ರೀತಿಯಲ್ಲಿ ಇರಲಿ ತಂದೆ. ಸಹಾಯ ಮಾಡಿ ತಂದೆ. ಅನೇಕ ಸಾರಿ ದೇಹವು ತಂದೆ ಬಲಹೀನವಾಗುತ್ತದೆ ತಂದೆ. ನಿಮ್ಮ ಆತ್ಮನ ಬಲದಿಂದ ತಂದೆ, ನಿಮ್ಮ ಆತ್ಮದ ಸ್ವರಕ್ಕೆ ಕಿವಿಗೊಟ್ಟು ನಾವು ತಲೆ ಬಾಗಿಸುವಂತೆ ಸಹಾಯ ಮಾಡಿ ತಂದೆ. ಬಲಪಡಿಸಿರಿ ಅಪ್ಪ. ಗೋಧಿಯು ಹಣಜಿಯು ಸುಗ್ಗಿ ಕಾಲದಲ್ಲಿ ಬೇರ್ಪಡುವ ಹಾಗೆ ತಂದೆ, ನಾವು ಈ ಲೋಕಕ್ಕೆ ಸುಗ್ಗಿ ಕಾಲ ಬರೋದಕ್ಕಿಂತ ಮುಂಚೆಯೇ ತಂದೆ, ಆ ಒಂದು ತೀರ್ಪು ಬರೋದಕ್ಕಿಂತ ಮುಂಚೆಯೇ ತಂದೆ ನಾವು ಲೋಕಕ್ಕೆ ಬೇರ್ಪಟ್ಟು ನೀತಿವಂತರಾಗಿ ಜೀವಿಸಲು ತಂದೆ ನಮಗೆ ಬೇಕಾದಂಥ ಬಲವನ್ನು ಕೊಡಿರಿ ತಂದೆ. ಸಹಾಯ ಮಾಡಿ ತಂದೆ. ಹಣಜಿಗೆ ಸಮಾನವಾದಂಥ ಭಕ್ತಿಹೀನರ ಮಾತುಗಳನ್ನು ಕೇಳಿ ನಾವು ಹಿಂಜರುಗದೆ ಅವರ ಮಾತುಗಳನ್ನು ಒಂದು ಕಿವಿಯಿಂದ ಕೇಳಿ ಒಂದು ಕಿವಿಯಿಂದ ಬಿಟ್ಟು ಬಿಡುವವರಾಗಿರುವಂತೆ, ಹಣಜಿಗೆ ಸಮಾನವಾದಂಥ ಸಂಬಂಧಿಕರ ಮಾತುಗಳನ್ನು ತಂದೆ ಒಂದು ಕಿವಿಲಿ ಕೇಳಿ ಒಂದು ಕಿವಿಲಿ ಬಿಡುವವರಾಗಿರುವಂತೆ ಸಹಾಯ ಮಾಡಿ. ಗೋಧಿಗೆ ಸಮಾನವಾಗಿರುವಂಥ ತಂದೆ ನಿಮ್ಮ ಮಾತುಗಳನ್ನು ನಾವು ತಿಂದು ಪುಷ್ಟಿಯಾಗಿ ಬೆಳೆಯುವಂತೆ ಸಹಾಯ ಮಾಡಿರಿ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಬದುಕುವನು ಅಂತ ಹೇಳಿದಿರೋ ತಂದೆ. ನಿಮ್ಮ ವಾಕ್ಯವನ್ನು ನಾವು ತಿಂದು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದರ ಪ್ರಕಾರ ಜೀವಿಸಲು ತಂದೆ ನಮಗೆ ಬಲವನ್ನು ಕೊಡಿರಿ ತಂದೆ, ಜ್ಞಾನವನ್ನು ಕೊಡಿರಿ ತಂದೆ. ಭಕ್ತಿಯ ಜೀವಿತವನ್ನು ದಿನೇ ದಿನೇ ಅಭಿವೃದ್ಧಿ ಮಾಡಿರಿ ತಂದೆ. ಎಂಥ ಪರಿಸ್ಥಿತಿಯಲ್ಲೂ ತಂದೆ ಪ್ರತಿದಿನ ನಿಮ್ಮ ಪಾದದಲ್ಲಿ ಕೂತುಕೊಂಡು ನಿಮ್ಮಿಂದ ಬರುವಂಥ ಆಲೋಚನೆಗಳನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಿ ಸ್ಥಿರಪಡಿಸಿರಿ ತಂದೆ. ಸಹೋದರರು ತಂದೆ ಹೋಗಿರುವಂಥ ಕಾರ್ಯದಿಂದ ಹಿಂತಿರುಗಿ ಬರುವಾಗ ಜೋಪಾನವಾಗಿ ಬಂದು ಮನೆಗೆ ಸೇರುವಂತೆ ಸಹಾಯ ಮಾಡಿ ಕಾಪಾಡಿರೋ ಮನೆ ಕುಟುಂಬದಲ್ಲಿ ನೀವು ತಾನೇ ತಂದೆ ಶಾಂತಿಯನ್ನು, ಸಮಾಧಾನವನ್ನು, ಇನ್ನು ಒಳ್ಳೆಯ ಕಾರ್ಯಗಳನ್ನು ನಡೆಯುವಂಥ ಅನೇಕ ತಡೆಗಳು, ಅಡಚಣೆಗಳು ಇದೆ ತಂದೆ. ದಯಮಾಡಿ ತಂದೆ ಶುಭ ಕಾರ್ಯಕ್ರಮಗಳು ಮನೆ ಕುಟುಂಬದಲ್ಲಿ ನಡೆಯುವಂಗೆ ಸಹಾಯ ಮಾಡಿರಿ. ಅದು ನಿಮ್ಮ ಚಿತ್ತಕ್ಕನುಗುಣವಾಗಿ ನಡೆಯಲಿ ತಂದೆ. ಮತ್ತು ಕಟ್ಟಡದ ನಿರ್ಮಾಣಕ್ಕೆ ಬೇಕಾದಂಥ ಹಣಕಾಸಿನ ಸಹಾಯವನ್ನು, ಕೊರತೆಗಳನ್ನು, ಅಗತ್ಯಗಳನ್ನು ನಿಮ್ಮ ಕಡೆ ನೋಡುತ್ತಿದ್ದಾವೆ ತಂದೆ. ನಿಮ್ಮ ಸಹಾಯವು ತಂದೆ ಬೇಕಾಗಿದೆಯಪ್ಪ. ಸಹಾಯ ಮಾಡಿ ತಂದೆ. ಬಲಪಡಿಸಿರಿ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸದ ಆಳುಗಳಿಗೆ ಒಳ್ಳೆಯ ಮನಸ್ಸನ್ನು ಕೊಡಿರಿ ತಂದೆ. ಕೊಟ್ಟಂಥ ಮಾತಿಗೆ ಸರಿಯಾಗಿ ನಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಅವರ ಒಂದು ಕೊರತೆಗಳನ್ನು ನೀಗಿಸೋದಕ್ಕೆ ಬೇಕಾದಂಥ ಹಣದ ಸಹಾಯವನ್ನು ಕೂಡ ಕುಟುಂಬಕ್ಕೆ ಅನುಗ್ರಹಿಸಿ ನಡೆಸಿರಿ. ಬೇಗನೆ ತಂದೆ ಅದು ಸ್ಥಾಪನೆಗೊಂಡು ಓಪನ್ ಆಗುವ ಹಾಗೆ ಸಹಾಯ ಮಾಡಿರಿ. ಅನೇಕ ಆತ್ಮಗಳು ಅಲ್ಲಿ ಕೂಡಿ ಬಂದು ತಂದೆ ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ನಿಮ್ಮ ಹೆಜ್ಜೆಜಾಡಿನಲ್ಲಿ ನಡೆಯೋದಕ್ಕೆ ಮಾರ್ಗವನ್ನು ಏರ್ಪಡಿಸಿರಿ ತಂದೆ. ಎಲ್ಲ ಚಿಕ್ಕ ಪ್ರಾರ್ಥನೆ ಮನವಿಗಳನ್ನು ತಂದೆ ನಿಮ್ಮ ಮುದಾದ ಪಾದಕ್ಕೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದನಪ್ಪ ತಂದೆ. ಈ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಮನಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯು. ಎಲ್ಲರಿಗೂ ವಂದನೆ. ದೀಪಿಕಾ ಕೊಟ್ಲ ಸ್ವಲ್ಪ ತುಂಬ ಸುಸ್ತಾಗಿದ್ದಾಳೆ, ಊಟ ಮಾಡಲ್ಲ ಅವಳು.